Hi my dear students, I am your Dhananjay sir. All of you welcome to your LKS Navodaya and Sainik YouTube channel ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಕೊಡ್ತೀವಿ. ಇವತ್ತೊಂದು ಬ್ಯೂಟಿಫುಲ್ ಆದ ಕಾನ್ಸೆಪ್ಟ್ ನೋಡಿ. 30 ಪೇಪರ್ ಬಿಡಿಸ್ತೀನಿ ಅಂತ. ಎಷ್ಟು ಪೇಪರು? 30 ಪೇಪರ್ ಬಿಡಿಸ್ತೀನಿ. 30 ಪೇಪರ್ ಇಂದ ಒಂದೊಂದು ಪೇಪರ್ ಅಲ್ಲಿ 20 ಪ್ರಶ್ನೆಗಳಿರ್ತವೆ. 20 ಅಂದ್ರೆ 30 ಪೇಪರ್ಗೆ ಟೋಟಲ್ 600 ಪ್ರಶ್ನೆಗಳಾಗ್ತವೆ. ಯಾವುದಕ್ಕೆ? ಮ್ಯಾಥಮೆಟಿಕ್ಸ್, ಅಂಕಗಣಿತ. ಯಾರೆಲ್ಲ ಈ ವರ್ಷ ನವೋದಯ ಶಾಲೆಗೆ ಅಪ್ಲಿಕೇಶನ್ ಹಾಕಿದ್ರಿ 100% ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ಬರಬೇಕು ಸರ್ ನಾವು ಅಂದ್ರೆ ನಾ ಮಾಡೋ ಪ್ರತಿ ಒಂದು ಕ್ಲಾಸು ಕೂಡ ಮಿಸ್ ಮಾಡ್ಕೋಬೇಡಿ. ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ಬಂತು ಅಂದ್ರೆ ಸಾಕು. ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಅಲ್ಲಿ ಮಾಡೋದೇನು ದೊಡ್ಡದಲ್ಲ. 100% ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರಬೇಕು ಅಂದ್ರೆ ನಾನು ಮಾಡೋ 30 ಕ್ವಶನ್ ಪೇಪರ್ ಅಲ್ಲಿ ಇರೋ ಪ್ರತಿಯೊಂದು ಲೆಕ್ಕನೂ ಕೂಡ ಅದೇ ಮೆಥಡ್ ಅಲ್ಲಿ ಯಾವುದೇ ಲೆಕ್ಕ ಬಂದ್ರು ನಾನು ಮಾಡ್ತೀನಿ ಸರ್, ಅಷ್ಟು ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂದ್ರೆ ಸಾಕು. 100% ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ಹಾಗಾದ್ರೆ ನಾವು ಮಾಡ್ತಿರೋದು 30 ಡೇಸ್ ಚಾಲೆಂಜ್. 30 ವಿಡಿಯೋಸ್ ಹಾಕ್ತೀನಿ. 30 ಡೇಸ್ ಚಾಲೆಂಜ್. ದಿಸ್ ಇಸ್ ದ ನವೋದಯ ಎಕ್ಸಾಮ್ ಪೇಪರ್ ಮಾಡಲ್ ಪೇಪರ್ 1 ರಿಂದ 30 ಪೇಪರ್ಸ್ ಹಾಕ್ತೀನಿ. ಓಕೆನಾ? ವಿತೌಟ್ ಎನಿ ಕಾಸ್ಟ್ ಆರಾಮಾಗಿ ಬರೀ ಮೊಬೈಲ್ ಅಲ್ಲೇ ನೋಡಿ ನೀವು ಪಾಸ್ ಆಗ್ಬಿಡ್ಬೋದು, ಬರೀ ಮೊಬೈಲ್ ಅಲ್ಲಿ. ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಸ್ ಸರ್, ಮೊಟ್ಟ ಮೊದಲ ಪೇಪರು. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಬನ್ನಿ ಮೊದಲ ಕ್ವಶನ್. ಯಾಕಂದ್ರೆ 41ನೇ ಕ್ವಶನ್ ಇಂದಾನೇ ನಮಗೆ ಮ್ಯಾಥ್ಸ್ ಬರೋದು. 1 ರಿಂದ 40 ಮೆಂಟಲ್ ಎಬಿಲಿಟಿ ಇರುತ್ತೆ. 41 ರಿಂದ 60 ಮ್ಯಾಥ್ಸ್, 61 ರಿಂದ 80 ಪ್ಯಾಸೇಜ್ ಇರುತ್ತೆ. ಹಾಗಾದ್ರೆ ಮೊದಲ ಕ್ವಶನ್ ಫಸ್ಟ್ ಪೇಪರ್ ಇಂದ ನಮ್ಮ ಮೊಟ್ಟ ಮೊದಲ ಎಕ್ಸಾಮ್ ಪೇಪರ್ ಯಾವುದು? ಫಸ್ಟ್ 1ನೇ ಪೇಪರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. 1ನೇ ಪೇಪರ್ ಅಲ್ಲಿ ಮೊದಲ ಕ್ವಶನ್ ಸಖತ್ತಾಗಿ ಟಫ್ ಇದೆ. ಹಾಗಾದ್ರೆ ಏನ್ ಸರ್ ಇದರ ಆನ್ಸರ್ ಅಂದ್ರೆ ನೋಡಿ, ಇದರ ಆನ್ಸರ್ ಏನ್ ಬರುತ್ತಪ್ಪ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಬರ್ರಿ ಫಸ್ಟ್ ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ಒಂದು ವಸ್ತುವನ್ನು 10,000ಕ್ಕೆ ಮಾರಿದಾಗ ಉಂಟಾಗುವ ಹಾನಿಯು ಆ ವಸ್ತುವನ್ನು 17,000ಕ್ಕೆ ಮಾರಿದಾಗ ಸಿಗುವ ಲಾಭವು ಹಾನಿಯ 4/3 ಆ ವಸ್ತುವಿನ ಮೂಲ ಬೆಲೆ ಕಂಡುಹಿಡಿಯಿರಿ. ಮೂಲ ಬೆಲೆ ಅಥವಾ ಕೊಂಡ ಬೆಲೆ. ಎಸ್, ದಿ ಪ್ರಾಫಿಟ್ ಗೇನ್ಡ್ ಬೈ ಸೇಲಿಂಗ್ an item for Rs 17,000 is 3/4 of the loss incurred when the same item is sold for 10,000. What is the original cost price? ಏನ್ ಕಂಡುಹಿಡಿಬೇಕು ನಾವು? ಕಾಸ್ಟ್ ಪ್ರೈಸ್ ನ. CP ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು? CP ಕಂಡುಹಿಡಿಬೇಕು. ಹಾಗಾದ್ರೆ ಹೇಗೆ? ಬನ್ನಿ ನೋಡುವ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಷ್ಟು ಈ ತರದ ಕ್ವಶನ್ಗಳು ಅವಾಗ ರಿಪಿಟೇಷನ್ ಆಗ್ತಾ ಇರ್ತವೆ. ನೋಡಿ ಹಾಗಾದ್ರೆ ಏನೇನ್ ಕೊಟ್ಟಿದ್ದಾರೆ ಸರ್ ಅದನ್ನ ಮೊದಲು ಬರ್ಕೋಬೇಕು ನೀವು. ಏನೇನ್ ಕೊಟ್ಟಿದ್ದಾರೆ ನೋಡ್ರಿ, ಅದನ್ನ ಫಸ್ಟ್ ಬರ್ಕೊಂಡ್ಬಿಡೋಣ. ಏನೇನ್ ಕೊಟ್ಟಿದ್ದಾರೆ? ಏನು? ಒಂದು ವಸ್ತುವನ್ನು 10,000ಕ್ಕೆ ಮಾರಿದಾಗ ಮತ್ತೆ ಇನ್ನೊಂದು ಅದೇ ವಸ್ತುವನ್ನು 17,000ಕ್ಕೆ ಮಾರಿದಾಗ ಎರಡು ಮಾರಿರೋ ಬೆಲೆ ಇದೆ. ಮಾರಿದ ಬೆಲೆ 2 ಇರ್ತವೆ. ಹಾಗಾದ್ರೆ ಬರ್ಕೋಣ. ಎಸ್ ಸರ್, ಮಾರಿದ ಬೆಲೆ 1 ಮತ್ತೆ ಮಾರಿದ ಬೆಲೆ 2. ನಾನು ಈ ಕಡೆ ಇದನ್ನ ಈ ಸೈಡಿಗೆ ಬರ್ಕೊಂತೀನಿ. SP1 ಅಂದ್ರೂ ಒಂದೇ, ಅಥವಾ ಮಾರಿದ ಬೆಲೆ ಮಾಬೆ ಈಸ್ ಈಕ್ವಲ್ ಟು 10,000. ಓಕೆನಾ? SP2 ಮಾರಿದ ಬೆಲೆ, ಇದು ಕೂಡ ಮಾರಿದ ಬೆಲೆನೆ. ಮಾರಿದ ಬೆಲೆ ಎಷ್ಟು? 17,000. ಓಕೆ, 2 ಮಾರಿದ ಬೆಲೆ ಇದೆ. ಒಂದು 10,000, ಇನ್ನೊಂದು 17,000. ಹಾಗಾದ್ರೆ ಫಸ್ಟ್ ವ್ಯಾಲ್ಯೂ ಏನಪ್ಪಾ? ಯಾವಾಗ ಒಂದು ವಸ್ತುವನ್ನು 10,000ಕ್ಕೆ ಮಾರಿದಾಗ ಉಂಟಾಗುವ ಹಾನಿ ಏನಾಗುತ್ತಂತೆ? ಲಾಸ್ ಬರುತ್ತಂತೆ. ಹಾಗಾದ್ರೆ ಇಲ್ಲಿ ಬರೀರಿ, ಲಾಸ್ ಈಸ್ ಈಕ್ವಲ್ ಟು ಯಾವಾಗ? SP1 ಮೈನಸ್ CP. ಲಾಸ್ ಯಾವಾಗ್ಲೂ SP ಇಂದ ಬರಲ್ಲ. ನಮಗೆ ಏನ್ ಬರುತ್ತೆ? ಫಸ್ಟ್ CP ಅಂತ ಬರ್ಕೊಂತೀವಿ ನಾವು, ಅಥವಾ ಹಿಂಗೂ ಬರ್ಕೋಬಹುದು. ಬಟ್ ನಾವೇನ್ ಮಾಡೋಣ? CP ಅಂತಾನು ಬರ್ಕೋಬಹುದು. ನಾನು ಡೆಸ್ಟರ್ ಹುಡುಕ್ತೀನಿ, ಯಾಕೆಂದ್ರೆ ಡೆಸ್ಟರ್ ಇಂದ ಬೋರ್ಡ್ ಅಳಿಸಿ ರೂಢಿ ಅಲ್ವಾ. ಹಾಗಾಗಿ ನೋಡಿ, ಫಸ್ಟ್ ನಾವೇನ್ ಮಾಡೋಣ? ಕೊಂಡ ಬೆಲೆಯಲ್ಲಿ CP ಮೈನಸ್ SP1 ಅಂದ್ರೆ ಇದನ್ನ ನಾವು ಕನ್ನಡದಲ್ಲಿ ಬರೆಯೋದಾದ್ರೆ ಬರ್ಕೊಳ್ಳಿ ಪುಟ. ಫಸ್ಟ್ ನೋಡಿ, ನಷ್ಟ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್, ಸ್ವಲ್ಪ ದೊಡ್ಡ ಲೆಕ್ಕ ಸ್ವಲ್ಪ ಕಾಂಪ್ಲಿಕೇಟೆಡ್ ಲೆಕ್ಕ, ಹುಷಾರಾಗಿ ನೋಡ್ಕೊಳ್ಳಿ, ಮೈನಸ್ ಮಾರಿದ ಬೆಲೆ. ಆವಾಗಲೇ ಅಲ್ವಾ ನಮಗೆ ಮಾರಿದ ಬೆಲೆ ಮಾರಿದ ಬೆಲೆಗಿಂತ ಕೊಂಡ ಬೆಲೆ ಜಾಸ್ತಿ ಇದ್ದಾಗ ನಮಗೆ ನಷ್ಟ ಆಗತ್ತೆ. ಹಾಗಾದ್ರೆ ನಷ್ಟ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ ನಮಗೆ. CP ಹಾಗೆ ಬರ್ಕೊಂತೀನಿ. CP ಮೈನಸ್ ಮಾರಿದ ಬೆಲೆ 10,000. 10,000ಕ್ಕೆ ಮಾರಿದಾಗ
ನಮಗೆ ನೋಡಿ 10,000ಕ್ಕೆ ಮಾರಿದಾಗ ನಮಗೆ ಲಾಸ್ ಉಂಟಾಗತ್ತೆ, ನಷ್ಟ. ಕೊಂಡ ಬೆಲೆಯಲ್ಲಿ 10,000ಕ್ಕೆ ನಾವು ಮಾರಿದಾಗ ಕೊಂಡ ಬೆಲೆಯಲ್ಲಿ ತೆಗೆದ್ರೆ ಅದು ನಮಗೆ ನಷ್ಟ ಉಂಟಾಗತ್ತೆ. ಆವಾಗ 10,000ಕ್ಕೆ ಮಾರಿದಾಗ ನಮಗೆ ನಷ್ಟ ಉಂಟಾಗತ್ತೆ. ಇದನ್ನ ಇಕ್ವೇಶನ್ 1 ಅಂತ ಬರ್ಕೊಳ್ಳಿ. ಈ ತರ ಲೆಕ್ಕ ಬಂದ್ರೆ ಹಿಂಗೆ ಮಾಡಬೇಕು. ಈ ತರ ಲೆಕ್ಕ ಬಂದ್ರೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದೀನಿ. ಕರೆಕ್ಟಾಗಿ ನೀಟಾಗಿ ಬರ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಲಾಭ ಆಗತ್ತಂತೆ. ಪ್ರಾಫಿಟ್ ಈಸ್ ಈಕ್ವಲ್ ಟು CP ಇದೆಯಲ್ವಾ. ಪ್ರಾಫಿಟ್ ಅಂದ್ರೇನು? ಮಾರಿದ ಬೆಲೆ. ಫಸ್ಟ್ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಸೂತ್ರ ಕರೆಕ್ಟ್ ಇದೆಯಲ್ಲಪ್ಪ? ಎಸ್. ಇದರದೇ ಒಂದು ಚಾಪ್ಟರ್ ಮಾಡಿದ್ದೀನಿ. ಯಾವುದ್ರಲ್ಲಿ? ಲಾಭ ಮತ್ತು ನಷ್ಟ ಅಂತ ಆನ್ಲೈನ್ ಕ್ಲಾಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ. ಎಸ್. ಹಾಗಾದ್ರೆ ಪ್ರಾಫಿಟ್ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಲಾಭ ಇಸ್ ಈಕ್ವಲ್ ಟು SP2 ಮೈನಸ್ CP. ಅಂದ್ರೆ ನೋಡಿ, SP2 ಅಂದ್ರೆ ಏನಪ್ಪಾ? 17,000ಕ್ಕೆ ಮಾರಿದ್ರೆ ನಮಗೆ ಲಾಭ ಆಗತ್ತಂತೆ. ಹಾಗಾದ್ರೆ 17,000 ಮೈನಸ್ CP ಅಂದ್ರೇನು? ಕೊಂಡ ಬೆಲೆ. ಆವಾಗ ನಮಗೇನಾಗತ್ತೆ? ಲಾಭ. ಎರಡು ಇಕ್ವೇಶನ್ ಬರ್ಕೊಂಡೆ. ಹೆಂಗ್ ಬರ್ಕೊಂಡೆ ಅಂತ ಗೊತ್ತಾಯ್ತಲ್ವಾ ನಿಮಗೆ? 10,000ಕ್ಕೆ ಮಾರಿದ್ರೆ ಯಾವುದ್ರಲ್ಲಿ? ಕೊಂಡ ಬೆಲೆಯಲ್ಲಿ ತೆಗೆದ್ರೆ ನಮಗೆ ನಷ್ಟ ಆಗ್ತಿದೆ. ಫಸ್ಟ್ ಡೆಫಿನೇಷನ್ ಕ್ಲಿಯರ್. ಎರಡನೇ ಡೆಫಿನೇಷನ್ ನೋಡಿ, ಪ್ರಾಫಿಟ್ ಯಾವಾಗ ಆಗತ್ತೆ? ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆ ತಗೋಣ. ಮಾರಿದ ಬೆಲೆ ಜಾಸ್ತಿ ಇದ್ದು ಕೊಂಡ ಬೆಲೆಗಿಂತ ನಾವು ತಗೊಂಡಿದ್ದಕ್ಕಿಂತ ಮಾರಿದ ಜಾಸ್ತಿ ಇದ್ರೆ ಲಾಭ ಅಲ್ವಾ? ಹಾಗಾದ್ರೆ 17,000ಕ್ಕೆ ಮಾರಿದ್ರೆ ನಮಗೆ ಲಾಭ ಆಗತ್ತಂತೆ. ಮೈನಸ್ ಕೊಂಡ ಬೆಲೆ ತೆಗಿಬೇಕು, ಆದ್ರೆ ಲಾಭ ಆಗತ್ತೆ ನಮಗೆ. ಎರಡು ಇಕ್ವೇಶನ್ ಬರ್ಕೊಂಡ್ವಿ. ಆದ್ರೆ ಕೊಂಡ ಬೆಲೆನೇ ಕಂಡುಹಿಡಿಬೇಕು ನಾವು. ಎಷ್ಟಕ್ಕೆ ತಗೊಂಡಿವಂತ ಮೂಲ ಬೆಲೆನೇ ಗೊತ್ತಿಲ್ಲ. ಎಸ್. ಹಾಗಾದ್ರೆ ನೋಡಿ, ಈಗೇನ್ ಮಾಡೋಣ? ಸ್ಟಾರ್ಟ್ ಮಾಡ್ಕೊಳ್ರಿ. ಇನ್ನೊಂದು ರೂಲ್ಸ್ ಇದೆ ಇದರಲ್ಲಿ. ಒಂದು ಲೈನ್ ಹಾಕಂತೀನಿ. 17,000ಕ್ಕೆ ಮಾರಿದಾಗ ಸಿಗುವ ಲಾಭವು ಹಾನಿಯ 4/3 ಹಾನಿಯ 4ನೇ ಲಾಭ ಎಷ್ಟಾಗತ್ತಂತೆ? ಲಾಭ ಈಸ್ ಈಕ್ವಲ್ ಟು ಹಾನಿಯ 4/3 ಇಂಟು ಹಾನಿ. ಹಾನಿಯ 4/3 ಆಗತ್ತಂತೆ ಲಾಭ. ಯಾವಾಗ? 17,000ಕ್ಕೆ 17,000ಗೆ ನಾವು ಮಾರಿದ್ರೆ ಲಾಭ ಎಷ್ಟಾಗತ್ತಂತೆ? ನೋಡಿ, when selling an item for 17,000 is 3/4 of the loss. 3/4 of the loss. ಇದನ್ನ ಬೇಕಾದ್ರೆ ಪ್ರಾಫಿಟ್ is equal to 3/4 of the loss. ಬರ್ಕೋಬಹುದಾ ಇಲ್ಲ? ಹೌದು ಸರ್. ಈಗೇನ್ ಮಾಡೋಣ? ಪ್ರಾಫಿಟ್ ಅಂದ್ರೇನು? ಇಕ್ವೇಶನ್ 1 and 2 ನಾವೇನ್ ಮಾಡೋಣ? ಇದ್ರೊಳಗೆ ಪ್ರಾಫಿಟ್ ಇದನ್ನ ಬೇಕಾದ್ರೆ ನಾವು ಏನ್ ಮಾಡೋಣ? ಒಂದು ಇಕ್ವೇಶನ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ನೋಡಿ, ಇದನ್ನ ಇಕ್ವೇಶನ್ 3 ಅಂತ ತಿಳ್ಕೊಳ್ಳೋಣ. ಕ್ಲಿಯರಾ? ಎಸ್. ಹಾಗಾದ್ರೆ ಇಕ್ವೇಶನ್ 1 ನಲ್ಲಿ ಇಕ್ವೇಶನ್ 1 and 2 ಆಡಿಂಗ್ ಯಾವ್ದ್ರಲ್ಲಿ ಹಾಕೋಣ? ಇಕ್ವೇಶನ್ 3 ನಲ್ಲಿ. 1 ಮತ್ತು 2 ಇಕ್ವೇಶನ್ 3 ಸಬ್ಮಿಟ್ ಮಾಡೋಣ. ಹಾಗಾದ್ರೆ ಪ್ರಾಫಿಟ್ ಅಂದ್ರೆ ಏನಪ್ಪಾ? ಪ್ರಾಫಿಟ್ ಅಂದ್ರೆ ಇಲ್ಲಿದೆ ನೋಡಿ. ನಾನು ಇದನ್ನ ಪ್ರಾಫಿಟ್ ಅನ್ನ P, ಒಂದು ನಿಮಿಷ ಒಂಚೂರು ಬೇರೆ ಕಲರ್ ತಗೋಣ. ಅದೇ ಗತಿ ಆಗ ನಾವು ಬೋರ್ಡಲ್ಲಿ ಡಿಜಿಟಲ್ ಬೋರ್ಡಲ್ಲಿ ಮಾಡ್ತೀವಿ ಅಂದ್ಮೇಲೆ ಸ್ವಲ್ಪ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಈಗ P ಅಂದ್ರೆ ಏನಪ್ಪಾ? ಪ್ರಾಫಿಟ್. P is equal to 3/4 ಇಂಟು ಲಾಸಿಗೆ ಬರೀ L ಅಂತ ಬರೀತೀವಿ. ಸಾಕಲ್ವಾ? ಪ್ರಾಫಿಟ್ಗೆ P 3/4, ಲಾಸಿಗೆ L ಅಂತ ಬರ್ಕೋಬಹುದಲ್ಲ? ಎಸ್ ಸರ್. ಹಾಗಾದ್ರೆ P ವ್ಯಾಲ್ಯೂ ಎಷ್ಟಪ್ಪ? CP ಮೈನಸ್ 10,000 ಒಂದು ಬ್ರಾಕೆಟ್ ಈಸ್ ಈಕ್ವಲ್ ಟು, ನೋಡಿಬಿಟ್ಟ ನಷ್ಟ ಆಗಿರೋದಲ್ಲ. ಓ ಪ್ರಾಫಿಟ್ ಅಂದ್ರೆ ಇದಲ್ವಾ? ಓ ವೆರಿ ಬ್ಯಾಡ್. ಒಂದು ನಿಮಿಷ ತಿಳ್ರಿ ಪುಟ್ಟ, ಒಂದು ಚೂರು ಸಡಿರಿ. ಎಸ್, ಪ್ರಾಫಿಟ್ ಅಂದ್ರೆ ಫಸ್ಟ್ ನಾವೇನ್ ಬರ್ಕೋಣ? ಎಸ್, ಇದನ್ನ ಬರ್ಕೋಬೇಕು. 17,000 ಸ್ವಲ್ಪ ಮೇಲೆ ಹೋಗ್ಬಿಟ್ನಾ? ಓಕೆ ಬರೀರಿ ಇಲ್ಲಿ. 17,000 ಮೈನಸ್ CP, ಇದು ಪ್ರಾಫಿಟ್. ಓಕೆ, ಈಕ್ವಲ್ಸ್ 3/4ಗೆ 3/4, ಲಾಸಿಗೆ ಲಾಸ್ ಅಂದ್ರೆ ಎಷ್ಟು? CP ಮೈನಸ್ 400 ಅಲ್ಲ 10,000 ಅಲ್ವಾ? CP ಮೈನಸ್ 10,000. ಓಕೆ, ಇಷ್ಟು ಬರ್ಕೊಂಡ್ರ? ಎಸ್ ಸರ್, ಇಷ್ಟು ಬರ್ಕೊಂಡ್ವಿ. ಈಗೇನ್ ಮಾಡ್ಬೋದು ನೋಡಿ, ವೆರಿ ಸಿಂಪಲ್. ಈ 4ನ ಈಕ್ವಲ್ಸ್ ದಾಟಿ ಈ ಕಡೆ ತಂದಾಗ ಏನಾಗತ್ತೆ? 4 ಈಸ್ ಡಿವೈಡೆಡ್ ಬೈ ನಲ್ಲಿದೆ, ಅದೇನಾಗತ್ತೆ? 4 ಏನಾಗತ್ತೆ? ಇಂಟು ಆಗತ್ತೆ. ಏನಾಯ್ತು? ಇಂಟು ಆಗತ್ತೆ.
ಅವಾಗ ನೋಡಿ ನಾನು ಈ ಕಡೆ ಬರೀತೀನಿ ಅದನ್ನ. ಓಕೆನಾ? ಎಸ್ ಸರ್ ಬರಿಬೋದಲ್ವಾ? ಎಸ್ ಸರ್ ಬರೀರಿ, ನೋ ಪ್ರಾಬ್ಲಮ್. ಹಾಗಾದ್ರೆ ಬನ್ನಿ ನೋಡ್ರಿ, 4ಗೆ 4 ಆಫ್ ಆಫ್ ಅಂದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ? ಇಂಟು ಇರುತ್ತೆ. ಏನಿಲ್ಲ ಅಂದ್ರೆ ಏನಿರುತ್ತೆ? ಇಂಟು ಇರುತ್ತೆ. ಹಾಗಾದ್ರೆ ನೋಡಿ 4 ಇಂಟು ಆಫ್ 17,000 ಮೈನಸ್ ಸಿ ಪಿ ಈಕ್ವಲ್ಸ್ 3. 3ಗೆ 3 ಓಪನ್ ಬ್ರಾಕೆಟ್ ಸಿ ಪಿ ಮೈನಸ್ 10,000. ಓಕೆನಾ? ಓಕೆನಾ? ಎಷ್ಟು ಸಿಂಪಲ್ ಪ್ರಾಬ್ಲಮ್ ಅಂದ್ರೆ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್, ಬಟ್ ಈಸಿಯಾಗಿ ಅರ್ಥ ಆಗತ್ತೆ ನೋಡ್ರಿ. ಈಗ 3/4 ಇತ್ತಲ್ಲ, 4ನ ಈ ಕಡೆ ತಗೊಂಡ್ಬಂದ್ವಿ. 4 ಇಂಟು 17,000 ಮೈನಸ್ ಸಿ ಪಿ, ಈಗ 3 ಉಳಿತು, ಈಕ್ವಲ್ಸ್ ಆದ್ಮೇಲೆ 3 ಇಂಟು ಸಿ ಪಿ ಮೈನಸ್ 10,000. ಈಗ ಇದನ್ನ ಏನ್ ಮಾಡ್ಬೇಕು ನಾವು? ಮಲ್ಟಿಪ್ಲಿಕೇಶನ್ ಮಾಡಬೇಕು ಸರ್. ಹಾಗಾದ್ರೆ ಮಾಡಿ ಸರ್, ಮಾಡ್ತೀರಾ? ಓಕೆ ಸರ್. ನೋಡಿ 17 4 17 4 68, 68,000 ಮೈನಸ್ 4 ಇಂಟು ಸಿ ಪಿ, ಇದರಿಂದ ಇದನ್ನು ಗುಣಿಸಿದ್ವಾ, ಆಮೇಲೆ ಮತ್ತೆ ಇದರಿಂದ ಇದನ್ನ. ಓಕೆನಾ? ಎಸ್. ಹಾಗಾದ್ರೆ 4 ಇಂಟು ಸಿ ಪಿ ಇಸ್ 4 ಸಿ ಪಿ ಇಸ್ ಈಕ್ವಲ್ ಟು 3 ಇಂಟು ಸಿ ಪಿ 3 ಸಿ ಪಿ ಸರ್. ಮೈನಸ್ಸಿಗೆ ಮೈನಸ್ಸು ಸರ್. 3 ಇಂಟು 10,000 30,000 ಸರ್. ಹೌದಾ ಇಲ್ಲ? ಎಸ್, 30,000. ಈಗೇನ್ ಮಾಡೋಣ ಸರ್? ಇದು 68,000 ಇದೆ, ಇಲ್ಲಿ ಮೈನಸ್ 30,000 ಇದೆ. ಈಕ್ವಲ್ಸ್ ಇನ್ ದಾಟಿ ಆ ಕಡೆ ಇರೋದ್ರಿಂದ ನಾವೇನ್ ಮಾಡೋಣ? ಇದನ್ನ ಈಸಿಯಾಗಿ ಈ ಕಡೆ ತಗೊಂಡ್ಬರ್ಬೋದು. 68,000 ಈಕ್ವಲ್ಸ್ ಇಂದ ಆ ಕಡೆ ಇರೋದನ್ನ ಈ ಕಡೆ ತಂದ್ರೆ ಮೈನಸ್ ಇರೋದು ಪ್ಲಸ್ ಆಯ್ತು, 30,000 ಈಸ್ ಈಕ್ವಲ್ ಟು ಇಲ್ಲಿ 3 ಸಿ ಪಿ ಇದೆ, ಅದನ್ನ ಹಾಗೆ ಬರ್ಕೊಳ್ಳಿ, ಮೈನಸ್ 4 ಸಿ ಪಿ, ಮೈನಸ್ ಆ ಕಡೆ ಹೋದ್ರೆ ಪ್ಲಸ್ 4 ಸಿ ಪಿ. ಓಕೆನಾ? ಕ್ಲಿಯರಾ? ಎಸ್ ಸರ್. 68 ಪ್ಲಸ್ 30 98, 98,000 ಸರ್ ಈಸ್ ಈಕ್ವಲ್ ಟು 3 ಸಿ ಪಿ ಪ್ಲಸ್ 4 ಸಿ ಪಿ 7 ಸಿ ಪಿ ಸರ್. ಹೌದಲ್ಲ? ಎಸ್ ಸರ್. ಆಯ್ತು. ಹಾಗಾದ್ರೆ ನಮಗೇನ್ ಬೇಕು? ಸಿ ಪಿ ಬೇಕು, 7 ಬೇಡ. 7 ಇಂಟು ಸಿ ಪಿ 7 ಸಿ ಪಿ ಇರೋದ್ರಿಂದ 7 ಕೆಳಗೆ ಬರುತ್ತೆ. 98,000 ಡಿವೈಡೆಡ್ ಬೈ ಈ 7 ಏನಾಗುತ್ತೆ? ಕೆಳಗೆ ಬರುತ್ತೆ. ಇದು ಸಿ ಪಿ ಹಾಗೆ ಉಳ್ಕೊಂಡ್ಬಿಡತ್ತೆ. ಈಗ ನಾವೇನ್ ಮಾಡೋಣ? ಜಸ್ಟ್ ಇದನ್ನ ನಾವು ಏನ್ ಮಾಡೋಣ? 7 1 7, 9ರಲ್ಲಿ 7 ಹೋದ್ರೆ 2 ಸರ್, 2 ಪಕ್ಕದಲ್ಲಿ ಉಳಿತು ಸರ್, 28 ಆಯ್ತು ಸರ್. 7 4 28 ಸರ್, 7 4 28, ಈ 30ಗೆ ಈ 30 ಸರ್. ಆನ್ಸರ್ ಎಷ್ಟು ಬಂತಪ್ಪ ನಮಗೆ? 14,000. ಕಾಣ್ತಿದ್ಯಾ? ಈ ಕಡೆ ಬರೀತೀನಿ. ಎಸ್, ಆನ್ಸರು 14,000 ಇಸ್ ಈಕ್ವಲ್ ಟು ಸಿ ಪಿ. ನಮಗೆ ಸಿ ಪಿ ಎಷ್ಟು ಬಂತು? 14,000 ಬಂತು ಸರ್. ಸಿ ಪಿ ಅಂದ್ರೆ ಏನು? ಕೊಂಡ ಬೆಲೆ ಸರ್, ಕಾಸ್ಟ್ ಪ್ರೈಸ್ ಅಲ್ವಾ? ಹಾಗಾಗಿ ನಮಗೆ ಕೊಂಡ ಬೆಲೆ ಎಷ್ಟು ಸಿಕ್ತಪ್ಪ ಅಂದ್ರೆ 14,000. ಆಪ್ಷನ್ ಅಲ್ಲಿ ಇದೆಯಾ? ಹೌದು ಸರ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಸಿ ಹಾಕಿದಿರೋ ಅವ್ರದ್ದು ಆನ್ಸರ್ ಸರಿ ಇದೆ. ನೋಡಿ, ಈ ತರ ಕ್ವಶನ್ಸ್ಗಳು ಆಲ್ಮೋಸ್ಟ್ ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಮಾಡಿರಲ್ಲ. ಇವನ್ನ ಕ್ವಶನ್ ಪೇಪರ್ ಬಿಡಿಸ್ಬೇಕಾರೇನೆ ಇಂಥ ಕ್ವಶನ್ಸ್ಗಳು ಬರೋದು. ಹೇಳಕ್ಕಾಗಲ್ಲ. ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳೋ ಚಾನ್ಸಸ್ 100ಗೆ 100% ಇದೆ. ಯಾಕಂದ್ರೆ ಯಾವಾಗ್ಲೂ ಇದೇ ಕೇಳಬೇಕು ಅಂತ ಏನಿಲ್ಲ. ಇಲ್ಲಿ 10,000ಕ್ಕೆ ಮಾರಿದ್ರೆ ಲಾಸ್ ಅಂತ ಹೇಳಿದ್ದಾರೆ, ಅಲ್ಲಿ 8,000ಕ್ಕೆ ಮಾರಿದ್ರೆ ಲಾಸ, ಮತ್ತೆ 15,000ಕ್ಕೆ ಮಾರಿದ್ರೆ ಲಾಭ ಅಂತ ಕೊಡ್ಬೋದಲ್ಲ. ಆವಾಗ ಈ ರೂಲ್ಸ್ ನ ಫಾಲೋ ಮಾಡಿ. ವೆರಿ ಸಿಂಪಲ್. ಸರ್ಜರಿ ಅಂಡ್ ಬರ್ಜರಿ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಲಾಭ ಯಾವಾಗ ಆಗತ್ತೆ? 10,000ಕ್ಕೆ ಮಾರಿದಾಗ ಒಂದು ಇಕ್ವೇಶನ್ ನ ಬರ್ಕೊಳ್ಳಿ. ಆಮೇಲೆ ಲಾಭ ನಷ್ಟ ಯಾವಾಗ ಆಗುತ್ತೆ? ಒಂದು ಇಕ್ವೇಶನ್. ಲಾಭ ಯಾವಾಗ ಆಗತ್ತೆ ಅಂತ ಒಂದು ಬರ್ಕೋಬೇಕು. 17,000ಕ್ಕೆ ಮಾರಿದಾಗ ಲಾಭ ಆಗತ್ತೆ, 10,000ಕ್ಕೆ ಮಾರಿದಾಗ ನಷ್ಟ ಆಗತ್ತೆ, 2 ಇಕ್ವೇಶನ್ ಬರ್ಕೊಂಡು. ಲಾಭ ಎಷ್ಟಾಗಿದೆ? ಹಾನಿಯ 3/4%. ಅಂದ್ರೆ ಪ್ರಾಫಿಟ್ ಈಸ್ 3/4 ಆಫ್ ದ ಲಾಸ್. ಹಾಗಾದ್ರೆ ಇವೆರಡನ್ನ ನಾವೇನ್ ಮಾಡ್ಕೊಂಡ್ವಿ? ಇದ್ರೊಳಗ ಪ್ರಾಫಿಟ್ ಮತ್ತೆ ಲಾಸ್ ನ ಸಬ್ಮಿಟ್ ಮಾಡಿದ್ವಿ. 17 ಇದನ್ನ ಸಬ್ಮಿಟ್ ಮಾಡಿದ್ವಿ. ಈ ಕಡೆ ನೋಡ್ರಿ ಸಬ್ಮಿಟ್ ಮಾಡಿ. ಆಮೇಲೆ ಏನ್ ಮಾಡಿದ್ವಿ? ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. 4 ಇಂದ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, 3 ಇಂದ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಆನ್ಸರ್ ಇಷ್ಟು ಬಂತು. ಆಮೇಲೆ ಒಂದಕ್ಕಿಂತ ಕ್ಲೀನ್ ಆಗಿ ಲೆಕ್ಕ ಮಾಡ್ಕೊಂತ ಬರ್ರಿ, ಆನ್ಸರ್ ಬಂದೇ ಬಿಡ್ತು. ಎಷ್ಟು ಸಿಂಪಲ್ ಅಲ್ವಾ? ಎಸ್ ಸರ್, ನೋ ದಾಟ್ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ತರದ್ದು ಎಕ್ಸಾಮಿಗೆ ಬಂದ್ರೆ ಮಾಡ್ತಿರಲ್ವಾ? 100% ಮಾಡ್ತಿರಲ್ವಾ? ದಟ್ ಈಸ್ ದ ಇಂಪಾರ್ಟೆಂಟ್. ಎಸ್, ಮುಂದಿನ ಕ್ವಶನ್ಗೆ ಹೋಗೋಣ. ಇದೇ ಕ್ವಶನ್ ಅಂತಲ್ಲ, ವ್ಯಾಲ್ಯೂಸ್ ಚೇಂಜ್ ಮಾಡಿ ಸೇಮ್ ಕ್ವಶನ್ ಬಂದ್ರೆ ಮಾಡ್ತೀರಾ? ಜಾಸ್ತಿ ಟೆನ್ಷನ್ ಮಾಡ್ಕೊಬಿಡ್ರಿ, ಕೊಟ್ರೆ ಹಿಂದೆ ಕೊಡ್ತಾವ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ನೋಡಿ, ಈಸಿ ಕ್ವಶನ್ ನ ಎಲ್ರು ಮಾಡ್ತಾರ, ಟಫ್ ಇರೋ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿ. ಈಗ ನೋಟ್ಸ್ ಬರ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ರಾತ್ರಿ ಅಥವಾ ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು, ನೋಟ್ಸ್ ಮುಚ್ಚಿಬಿಡ್ಬೇಕು, ಕ್ವಶನ್ ಬರ್ಕೊಳ್ಳಿ, ನೀವು ಟ್ರೈ ಮಾಡಿ. ತಪ್ಪಾಯ್ತಾ? ನೋಟ್ಸ್ ತೆಗೆದು ನೋಡ್ರಿ, ಇನ್ನೊಂದ್ಸಲ
ನೋಟ್ಸ್ ಮುಚ್ಚಿಡ್ರಿ, ಕ್ವಶನ್ ಬರ್ಕೊಳ್ಳಿ, ಆನ್ಸರ್ ಮಾಡ್ರಿ ಅಷ್ಟೇ. ಎಸ್, ಮುಂದಿನ ಪ್ರಶ್ನೆ ನಿಮ್ಗೋಸ್ಕರನೇ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್ ಸರ್, ಎಸ್, ಮುಂದಿನ ಪ್ರಶ್ನೆ ನಿಮ್ಗಾಗಿ. ಎಲ್ಲೈತಪ್ಪ ಅದು? ಒಂದನೇ ಕ್ವಶನ್ ಇದು. ಎರಡನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆ ವೆರಿ ವೆರಿ ಸೂಪರ್. ಸರ್ಜರಿ ಅಂಡ್ ಭರ್ಜರಿ ಸೂಪರ್ ಆಗಿದೆ, ಮಾಡಿ. ಸಖತ್ತಾಗಿದೆ, ಎಲ್ರು ಕೂಡ ಮಾಡ್ಬೋದು. ಪಟ 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 ಮಾಡಿ. ಎಸ್ ಸರ್, ಬನ್ನಿ ಹಾಗಾದ್ರೆ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಹುಡ್ಕೊಳ್ಳಿ. ಯಾಕಂದ್ರೆ ನಾವು ಪ್ರತಿ ಒಂದು ವಿಡಿಯೋಗಳು ಕೂಡ ನಿಮಗೆ ಫ್ರೀ ಆಗಿ ಬರ್ತಾ ಇರುತ್ತೆ. ನೋಡಿ, ಸೈನಿಕ್ ಶಾಲೆಗೆ ಅಪ್ಲಿಕೇಶನ್ ಕಾಲ್ಫರ್ ಆಗಿದೆ. ಯಾರೆಲ್ಲ ಸೈನಿಕ್ ಶಾಲೆಗೆ ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ, ಎಕ್ಸಾಮ್ ಬರೀರಿ. ಸೈನಿಕ್ ಸ್ಕೂಲ್ ಎಕ್ಸಾಮ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಓಕೆನಾ? ಎಸ್ ಸರ್. ನೋಡಿ, ಕಳಿಸೋದು ಬಿಡೋದು ಸೆಕೆಂಡ್ರಿ, ಎಕ್ಸಾಮ್ ಎಲ್ರು ಬರೀರಿ. ರೇವತಿಯು ಭಾನುವಾರ ಅಪರಾಹ್ನ, ಇಲ್ಲಿ ಪೂರ್ವಾಹ್ನ. ಇದು ಏನಿದು? ಅಪರಾಹ್ನ, ಪೂರ್ವಾಹ್ನ, ಚಿತ್ರಾನ್ನ, ಮೊಸರನ್ನ. ಅಂದ್ರೆ ಅಪರಾಹ್ನ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಇಂದ ಕನ್ನಡ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೀತಿರುವಂತ ಎಷ್ಟೋ ಹುಡುಗರುಗಳಿಗೆ ದಯವಿಟ್ಟು ನೋಡ್ಕೊಳ್ಳಿ. ಅಪರಾಹ್ನ ಅಂದ್ರೆ PM, ಪೂರ್ವಾಹ್ನ ಅಂದ್ರೆ AM, ಆಂಟಿ ಮೆರಿಡಿಯಂ, ಪೋಸ್ಟ್ ಮೆರಿಡಿಯಂ ಅಂತ ಕರೀತಾರೆ. AM ಪೂರ್ವಾಹ್ನ ರಾತ್ರಿ 12ರಿಂದ ಬೆಳಿಗ್ಗೆ 12 ಗಂಟೆವರೆಗೂ, ಮಧ್ಯಾಹ್ನ 12 ಗಂಟೆ ಏನಂತ ಕರಿತೀವಿ ಅಲ್ಲಿವರೆಗೂ ಅದು AM, ಅದು ಪೂರ್ವಾಹ್ನ. ಅಪರಾಹ್ನ ಮಧ್ಯಾಹ್ನ 12ರಿಂದ ರಾತ್ರಿ 12ವರೆಗೂ ಅಪರಾಹ್ನ. ಅಪರಾಹ್ನ ಅಂದ್ರೆ PM. ರಾತ್ರಿ ಯಾರಿದು? ರೇವತಿ ಅಕ್ಕ ಅವ್ರು ಏನ್ ಮಾಡ್ತಿದಾರೆ ನೋಡ್ರಿ. ಭಾನುವಾರ ಅಪರಾಹ್ನ 9:30ಕ್ಕೆ ಮಲಗಿ ಮಾರನೇ ದಿನ ಪೂರ್ವಾಹ್ನ 5:50ಕ್ಕೆ ಎದ್ದಳು. ಹಾಗಾದ್ರೆ ಅವಳು ಮಲಗಿದ ಒಟ್ಟು ಕಾಲವೆಷ್ಟು? ಇಲ್ಲಿ ಬರ್ರಿ. ರೇವತಿ ವೆಂಟ್ ಟು ಬೆಡ್ ಅಟ್ 9:30 PM ಆನ್ ಸಂಡೇ ಅಂಡ್ woke up at 5:50 AM ದ ನೆಕ್ಸ್ಟ್ ಡೇ. ಹೌ ಲಾಂಗ್ ಡಿಡ್ ಹಿ ಸ್ಲೀಪ್? ಎಷ್ಟು ಗಂಟೆ ನಿದ್ದೆ ಹೊಡೆದಾರೆ? ಯಾರು? ನಮ್ಮ ರೇವತಿ ಅಕ್ಕ ಅವರು. ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಬನ್ನಿ ಸರ್. ಹಾಗಾದ್ರೆ ನಮ್ಮ ಪ್ರಾಬ್ಲಮ್ ಸ್ಟಾರ್ಟು. ಓಕೆ, ಫಸ್ಟು ಈಗ ಏನ್ ಮಾಡ್ಬೇಕು? ರೇವತಿ ವೆಂಟ್ ಟು ಬೆಡ್. ಬೆಡ್ಗೆ ಎಷ್ಟು ಗಂಟೆಗೆ ಹೋಗಿದೆ? 9:30. 9:30 ರಾತ್ರಿ ಅಲ್ವಾ? ಎಸ್, PM ಅಲ್ವಾ? ಅವಾಗಿಂದ ಮಿಡ್ ನೈಟ್ ಎಷ್ಟು? ಮಿಡ್ ನೈಟ್ 12 ಗಂಟೆ. ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡೋಣ? 9:30ರಿಂದ ರಾತ್ರಿ 12ರವರೆಗೆ ಎಷ್ಟು ಗಂಟೆ ನಿದ್ದೆ ಹೊಡೆದಾರೆ? ಗೊತ್ತಿಲ್ಲ ಸರ್, ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆಮೇಲೆ ಮಧ್ಯರಾತ್ರಿ 12ರಿಂದ ಬೆಳಿಗ್ಗೆ ಮಾರ್ನಿಂಗ್ 5:50 ವರೆಗೆ ಎಷ್ಟು ಗಂಟೆ ನಿದ್ದೆ ಹೊಡೆದಾರೆ? ಅಷ್ಟೇ ಬೇಕಾಗಿರೋದು. ಇಷ್ಟು ಬರ್ಕೊಂಡ್ರೆ ಸಾಕಪ್ಪ, ತಲೆ ಕೆಡಿಸ್ಕೊಳೋದು ಯಾಕೆ? ಎಸ್ ಸರ್. ಹಾಗಾದ್ರೆ ಬನ್ನಿ, ವೆರಿ ವೆರಿ ಇಂಪಾರ್ಟೆಂಟ್ ಸರ್ಜರಿ ಅಂಡ್ ಭರ್ಜರಿ ಕ್ಲಾಸಸ್ಗಳು. ಹಂಗಾರೆ ಬರ್ರಿ. ಯಾವುದು ಸರ್? ನೋಡಿ, 9:30ರಿಂದ ರಾತ್ರಿ 9:30ರಿಂದ ರಾತ್ರಿ 12 ಗಂಟೆಗೆ ಅಂದ್ರೆ ಬೇರೆ ಕೈಯಲ್ಲಿ ಎಣಿಸ್ಕೋಬಹುದು. 9:30ರಿಂದ 10:30, 10:30 11:30, 11:30ರಿಂದ ಅರ್ಧ ಗಂಟೆ 12, 2.5 ಗಂಟೆ ಅಲ್ಲ. ಬಟ್ ಇದ್ರಲ್ಲಿ ಹೆಂಗ್ ಮಾಡೋದು ಸರ್ ಅಂದ್ರೆ ನೋಡಿ, 12 ಗಂಟೆ ರಾತ್ರಿ 12 ಗಂಟೆಯಲ್ಲಿ 9:30 ಕಳೀರಿ, ಮೈನಸ್ ಮಾಡಿ. ಸರ್, ಇಲ್ಲಿಂದ ಕ್ಯಾರಿ ತಗೊಂಡ್ವಿ, ಕ್ಯಾರಿ ಅಂದ್ರೆ 10, ಇಲ್ಲಿ ಬಂತು, ಇಲ್ಲಿಂದ ಕ್ಯಾರಿ ತಗೊಂಡ್ವಿ, ಇಲ್ಲಿ 10, ಇಲ್ಲಿ 9. ಈ ತರ ಮಾಡಿದ್ರೆ 100% ರಾಂಗ್ ಆನ್ಸರ್. ಯಾವಾಗ? ಇದು ಕ್ಲಾಕ್ ಗಡಿಯಾರದ ಸಮಯದಲ್ಲಿ. ನೋಡಿ, 12 ಗಂಟೆ, ಇದು 12 ಅವರ್. ಈ ಕಡೆ ಬಂದ್ರೆ ಮಿನಿಟ್ಸ್. ಈ ಕಡೆಯಿಂದ ಕ್ಯಾರಿ ಕೊಟ್ರೆ 60 ಮಿನಿಟ್ಸ್ ಕೊಡುತ್ತೆ. ನಾಟ್ ಫಾರ್ 10, 60 ಮಿನಿಟ್ಸ್. ದಾಟ್ಸ್ ವೈ ನಾವು ಇದನ್ನ ಈ ತರ ತಗೊಳೋದಬಾರದು. ಇದು ರಾಂಗು. ಎಸ್ ಸರ್? ನೋ? ಎಸ್ ಸರ್. ಈಗ ನೋಡಿ, ಅದೇ 12 ಗಂಟೆ 00 ಮಿನಿಟ್ಸ್ ಅಲ್ಲಿ 9 ಗಂಟೆ 9 hour 30 ಮಿನಿಟ್ಸ್ನ ಮೈನಸ್ ಮಾಡಬೇಕು. ಬಟ್ ನಾನೇನ್ ಮಾಡ್ತೀನಿ, ಇದನ್ನ 11 ಗಂಟೆ 60 ನಿಮಿಷ. ಇಲ್ಲಿಂದ ಇಲ್ಲಿ ಒಂದು ಕೊಟ್ರೆ ಎಷ್ಟಾಯ್ತು? ಇಲ್ಲಿ 60 ನಿಮಿಷ ಆಗ್ಬಿಡುತ್ತೆ, ಇಲ್ಲಿ 11 ಗಂಟೆ ಆಗ್ಬಿಡುತ್ತೆ. ಹೌದೋ ಇಲ್ಲ? ಎಸ್ ಸರ್? ನೋ? ಎಸ್ ಸರ್. ಅದಕ್ಕೆ ಈ ತರ 11 ಗಂಟೆ 60 ನಿಮಿಷ ಅಂದ್ರೂ ಒಂದೇ, 12 ಗಂಟೆ ಅಂದ್ರೂ ಒಂದೇ. ಹಾಗಾದ್ರೆ ಬರೀರಿ, -9:30ನ ತೆಗೆದ್ಬಿಟ್ರೆ 0ಗೆ 0, 6ರಲ್ಲಿ 3 ಹೋದ್ರೆ 3, 11ರಲ್ಲಿ 9 ಹೋದ್ರೆ 2 ಸರ್. 2 ಗಂಟೆ 30 ನಿಮಿಷ. ಎಷ್ಟು ಬಂತು? 2 ಗಂಟೆ ಅಥವಾ ಅವರ್ ಇಸ್ ಈಕ್ವಲ್ ಟು 30 ಮಿನಿಟ್ಸ್ ಅಥವಾ ನಿಮಿಷ. 9:30 ಇಂದ 12. ಆಫ್ಟರ್ 12
12 ಬೆಳಿಗ್ಗೆ 5:50 ಅಂದರೆ ರಾತ್ರಿ 5ರಿಂದ 12ರಿಂದ 1, 2, 3, 4, 5, 5:50. ಅದನ್ನು ಎಣಿಸೋದೇ ಬೇಡ, ಕಂಟಿನ್ಯೂಟಿ ಅಲ್ವಾ ಅದು. ಹಾಗಾಗಿ 5 ಗಂಟೆ ಅಥವಾ ಹವರ್ ಈಸ್ ಈಕ್ವಲ್ ಟು 50. 1 ಮಿನಿಟ್ ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋಣ. ಎಸ್ 50 ಮಿನಿಟ್ ಅಥವಾ ನಿಮಿಷ. ಓಕೆನಾ? ಇವೆರಡನ್ನು ಕೂಡ್ರಿ ಸರ್, ಕೂಡ್ಬಿಡೋಣ. ಎಸ್ ಸರ್, ಅಡಿಷನ್ ಮಾಡಿಬಿಡೋಣ. 30 + 50, 30 + 50 ಎಷ್ಟು? 30 + 50 80 ಸರ್. 80 ಮಿನಿಟ್ ಅಥವಾ ನಿಮಿಷ ಈಸ್ ಈಕ್ವಲ್ ಟು ಯಾಕೆ ಬಂತು ಇಲ್ಲಿ? ಅಂಡ್ ಅಲ್ವಾ? ಬೇಡ, ಈಸ್ ಈಕ್ವಲ್ಸ್ ಬೇಡ, ಹಿಂಗೆ ಜಸ್ಟ್ ಒಂದು ಚುಕ್ಕಿ ಇಟ್ಕೊಳ್ಳೋಣ. ಓಕೆನಾ? ಎರಡೆರಡು ಚುಕ್ಕಿ ಇಟ್ಕೊಂಬಿಡ ಗಂಟೆಗಳಿಗೆ. ಓಕೆ, ಇರಲಿ, ನೋ ಪ್ರಾಬ್ಲಮ್. ಇಲ್ಲಿ 5 + 2 7 ಗಂಟೆ ಅಥವಾ ಅವರ್. ಆಪ್ಷನಲ್ಲಿ ಇದೆಯಾ ಸರ್? 8 ಗಂಟೆ 20 ಇದೆ, 8 ಗಂಟೆ 10 ಇದೆ, 7 ಗಂಟೆ 40 ಇದೆ, 7 ಗಂಟೆ 20 ಇದೆ, 7 ಗಂಟೆ 80 ಇಲ್ಲಲ್ಲ ಸರ್? ಎಸ್, ನಾವು ಮಾಡಿರೋ ತಪ್ಪ ಇಲ್ಲ ಸರ್, ಸರಿ. ಬಟ್ ಯಾವಾಗ 80 ನಿಮಿಷ ಎಲ್ಲೂ ಇರಲ್ಲ. 80 ನಿಮಿಷದಲ್ಲಿ ನಾವು 80 ಮಿನಿಟ್ಸ್ನ ಕನ್ವರ್ಟ್ ಟು ಹವರ್ ಮಾಡಿದಾಗ, ಗಂಟೆಗೆ ಮಾಡಿದಾಗ, ಇದನ್ನ ಈಕ್ವಲ್ ಟು ಗಂಟೆಗೆ ಕನ್ವರ್ಟ್ ಮಾಡಿದಾಗ 60 ನಿಮಿಷ ಅಂದರೆ ಎಷ್ಟಪ್ಪ? 1 ಗಂಟೆಗೆ 60 ನಿಮಿಷ. ಹಾಗಾದ್ರೆ ಇದರಲ್ಲಿ 1 ಗಂಟೆ 80ರಿಂದ 60ರಿಂದ ಭಾಗ ಮಾಡಿದ್ರೆ, ಅಂದರೆ ಇದರಲ್ಲಿ ಏನು ಮಾಡಬೇಡ, ನಾವು ಭಾಗ ಮಾಡೋದು ಬೇಡ, 80ರಲ್ಲಿ 60 ತೆಗೆದುಬಿಟ್ರೆ -60 ತೆಗೆದುಬಿಡ್ರಿ, 20 ಮಿನಿಟ್ಸ್ ಉಳಿತು. ನಮಗೆ 1 ಗಂಟೆ 20 ನಿಮಿಷ ಉಳಿತು. ಆ್ಯಡ್ 1 ಅವರ್ ಅಥವಾ 1 ಗಂಟೆ 20 ನಿಮಿಷ ಯಾವುದಕ್ಕೆ? 1 ಗಂಟೆ 20 ನಿಮಿಷ ಯಾವುದಕ್ಕೆ ಆ್ಯಡ್ ಮಾಡ್ಬೇಕು ನಾವು? ಓಕೆ, 1 ಗಂಟೆ 20 ನಿಮಿಷನ 7 ಗಂಟೆ 80 ನಿಮಿಷ ಐತಲ್ಲ, ಈಗ ನಾವು ಈ ನಿಮಿಷನ ಕನ್ವರ್ಟ್ ಮಾಡಿದೀವಿ. ಯಾವುದನ್ನ? ಮಿನಿಟ್ಸ್ನ ಮಾತ್ರ ನಾವು ಚೇಂಜ್ ಮಾಡಿರೋದು, ಗಂಟೆ ಹಾಗೆ ಇದೆ. 80 ನಿಮಿಷ ಅಂದರೆ ಎಷ್ಟಪ್ಪ ನಮಗೆ? 1 ಗಂಟೆ 20 ನಿಮಿಷ ಅಲ್ವಾ? 80 ನಿಮಿಷ ಅಂದರೆ ಹಾಗಾದ್ರೆ 1 ಗಂಟೆನ ಇಲ್ಲಿ ತಂದು ಆ್ಯಡ್ ಮಾಡಿದ್ರೆ 7 + 1 ಎಷ್ಟಾಯ್ತಪ್ಪ? 8 ಗಂಟೆ. ಎಷ್ಟು ನಿಮಿಷ ಇದೆ? 20 ನಿಮಿಷ. 8 ಗಂಟೆ 20 ನಿಮಿಷ. ಆನ್ಸರ್ ಇದೆಯಾ? ಹೌದು ಸರ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 100%, 100ಗೆ 200% ಟೈಮ್ ಮೇಲೆ ಒಂದು ಕ್ವಶನ್ಗಳು ರೈಸ್ ಆಗತ್ತೆ. ಪ್ರತಿ ವರ್ಷ ರೈಸ್ ಆಗತ್ತೆ. ನೀವು ಯಾಕೆ ಪ್ರಾಕ್ಟೀಸ್ ಮಾಡಬಾರ್ದು? ಇದೇ ತರದ್ದು 9:30 ಮಲಗಿದ್ದಾರೆ, ನಾಳೆ 8:00ವರೆಗೂ 10:00ವರೆಗೂ 11:00ವರೆಗೂ ಅಂತಾರೆ. ನಾಳೆ ಬೆಳಿಗ್ಗೆ 5:30 ಹೇಳಿದ್ದಾರೆ, ಅವರು 9:30 10 ಗಂಟೆ 7 ಗಂಟೆಗೆ ಎದ್ದಿದ್ದಾರೆ. ಏನಾದ್ರು ಕ್ವಶನ್ ಕೇಳಿ, ಈ ಟಾಪಿಕ್ನ ಯಾಕೆ ಪ್ರಾಕ್ಟೀಸ್ ಮಾಡ್ಕೋಬಾರ್ದು? ನಾವು ಯಾಕೆ ಮಾಡ್ಕೋಬಾರ್ದು? ಮಾಡ್ಕೊಳ್ಳಿ. ಮತ್ತೆ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ನಾನು ನಮ್ಮ ಆನ್ಲೈನ್ ತರಗತಿಯಲ್ಲಿ ಬಹಳ ಒಂದು 4-5 ಕ್ಲಾಸಸ್ ಮಾಡಿದ್ದೀನಿ. ಆನ್ಲೈನ್ ತರಗತಿಯಲ್ಲಿ ಯಾರೆಲ್ಲ ನಮ್ಮ ಆನ್ಲೈನ್ ತರಗತಿ ಬೇಕು ಸರ್ ನಮಗೆ, ವಿತ್ ರೆಕಾರ್ಡೆಡ್ ಲೈವ್, ಡೈಲಿ ಲೈವ್ ಇರುತ್ತೆ, ವಿತ್ ರೆಕಾರ್ಡೆಡ್ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ನನ್ನ ನಂಬರು 9741183187ಗೆ ಕರೆ ಮಾಡಿ. ನಾನು ರಿಸೀವ್ ಮಾಡಲಿಲ್ಲ ಅಂದರೆ, ಕ್ಲಾಸಲ್ಲಿದ್ದಾಗ ಅಥವಾ ಕೆಲವೊಂದು ಸಮಯದಲ್ಲಿ ನಾನು ಬ್ಯುಸಿ ಇದ್ರೆ ರಿಸೀವ್ ಮಾಡಿರಲ್ಲ, ನೀವು ವಾಟ್ಸಪ್ಪಿಗೆ ಒಂದು ಮೆಸೇಜ್ ಹಾಕಿರ್ರಿ, ಸರ್ ನಮಗೆ ಆನ್ಲೈನ್ ತರಗತಿ ಬಗ್ಗೆ ಮಾಹಿತಿ ಬೇಕಿತ್ತು, ಯಾವುದ್ರ ಬಗ್ಗೆ ಮಾಹಿತಿ ಬೇಕೋ ಎಲ್ಲದ್ರ ಬಗ್ಗೆ ನಾನು ಒಂದು ವಾಟ್ಸಪ್ ಹಾಕಿರ್ರಿ, ಮತ್ತೆ ಒಂದು 2-3 ಸಲ ಫೋನ್ ಮಾಡಿರ್ರಿ. ಓಕೆನಾ? 9741183187 ಈ ನಂಬರಿಗೆ ಕರೆ ಮಾಡಿರಿ. ತುಂಬ ಬ್ಯುಸಿ ಇರುತ್ತೆ ಕೆಲವೊಂದ್ಸಲ, ತೊಂದರೆ ಇಲ್ಲ, ನಾನು ಆಮೇಲೆ ಖಂಡಿತ ವಾಪಸ್ ಮಾಡ್ತೀನಿ. ಓಕೆನಾ? ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿರಪ್ಪ, ಯಾರಿಗೆಲ್ಲ ಕ್ಲಾಸಸ್ಗಳು ಬೇಕಾಗತ್ತೆ ಅವರಿಗೆ. ಓಕೆನಾ? ನಾವು ನೋಡಿ, ಒಂದು ವರ್ಷಕ್ಕೆ ಕೇವಲ 3,000ದಲ್ಲಿ ನವೋದಯ ಸೈನಿಕು, ಬರೇ 3,000ಕ್ಕೆ ನವೋದಯ ಸೈನಿಕು ಆದರ್ಶ ಪ್ರತಿಷ್ಠಿತ ಮುರಾರ್ಜಿ ಕ್ಲಾಸಸ್ಗಳನ್ನ ಏಪ್ರಿಲ್ ತಿಂಗಳಿಂದ ಫೆಬ್ರವರಿ ತಿಂಗಳವರೆಗೂ 10 ಮಂತ್ ಕೋರ್ಸ್ನ ಬರೇ 3,000ಕ್ಕೆ ಬಡವ್ರ ಮಕ್ಕಳಿಗೆ, ಯಾರಿಗೆ ಕೋಚಿಂಗ್ ಸೆಂಟ್ರಿಗೆ ಹೋಗೋಕ್ಕಾಗಲ್ಲ, ಯಾರಿಗೆ ಕೋಚಿಂಗ್ ಸೆಂಟ್ರಿಗೆ ಕಳ್ಸೋಕ್ಕೆ ಎಬಿಲಿಟಿ ಅಂದರೆ ಎಕನಾಮಿಕಲಿ ವೀಕ್ ಇರುವಂಥ ಫ್ಯಾಮಿಲಿಗಳಿಗೆ, ಓದೋ ಅಂತ ಆಸಕ್ತಿ ಇರುವಂಥ ಮಕ್ಕಳಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಕೇವಲ 3,000ಕ್ಕೆ 10 ತಿಂಗಳ ಅಂದರೆ 1 ಇಯರ್ ಕೋರ್ಸ್ನ ನಾವು ಏನು ಮಾಡ್ತಿದ್ದೀವಿ, ಕೊಡ್ತಾ ಇದ್ದೀವಿ. ಇದನ್ನು ಉಪಯೋಗಿಸ್ಕೊಳ್ಳಿ, ನಿಮ್ಮ ಲೈಫು ಚೆನ್ನಾಗಿರುತ್ತೆ. ಒಂದು ಅವಕಾಶ ಇದ್ದಾಗ ಪ್ರಯತ್ನ ಮಾಡಿಬಿಡ್ರಪ್ಪ. ನೋಡಿ, ನನ್ನ ಕೈಲ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ನಾನು ಅಷ್ಟು ಸಪೋರ್ಟ್ ನಿಮಗೆ 100% ಮಾಡ್ತೀನಿ. ಬಟ್ ನೀವು ಕಷ್ಟಪಟ್ಟು ಓದಬೇಕಾಗಿರೋರು ನೀವೇ. ಈ ಥರ 30 ಪೇಪರ್ಸ್ನ ನಾನು ಬಿಡಿಸ್ತೀನಿ, 30 ಪೇಪರ್ 600 ಕ್ವಶನ್ ಬಿಡಿಸ್ತೀನಿ. ಬಟ್ ನೀವೇನು ಮಾಡಬೇಕು,
ಆ 600 ಪ್ರಶ್ನೆಗಳನ್ನ ನೀವೇನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಎಂಥ ಕ್ವಶನ್ ಬಂದ್ರು ನಾನು ಮಾಡ್ತೀನಿ ಸರ್, ಈ ಥರ ಮಾಡಬೇಕಾ, 100% ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬೇಕು. ಮತ್ತೆ ನನ್ನ ಆನ್ಲೈನ್ ಕ್ಲಾಸಲ್ಲಿ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ನಾನು ಹೇಳೋ ಯಾವ್ಯಾವ ಟಾಪಿಕ್ ಇರ್ತಾವೆ ನೋಟ್ ಮಾಡಿ ಇಟ್ಕೊಳ್ರಿ. ಆ ಟಾಪಿಕಲ್ಲಿ ಎಂಥ ಕ್ವಶನ್ ಬಂದ್ರು ಮಾಡೋ ಥರ ಎಬಿಲಿಟಿ ಬರ್ಬೇಕು. ನೀವು ಪ್ರಾಕ್ಟೀಸ್ ಮಾಡ್ರಿ. ಕೇವಲ 20 ಪ್ರಶ್ನೆ ಇರ್ತಾವೆ ಮ್ಯಾಥ್ಸ್, 100% ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್. ಎಸ್, ಮೂರನೇ ಕ್ವಶನ್ ವೆರಿ 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 ಸೂಪರ್. ಸರ್ಜರಿ ಅಂಡ್ ಬರ್ಜರಿ ವೆರಿ ಇಂಪಾರ್ಟೆಂಟ್ ಕೂಡ ಹೌದು. ಎಸ್, ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, 100% ಎಕ್ಸಾಮಿಗೆ ಫಿಕ್ಸ್ ಆದ ಕ್ವಶನ್. ಓಕೆನಾ? ಒಂದು ಚತುರ್ಭುಜದ ಪರಿಧಿಯು ಇದೇನಿದು ಡ್ಯಾನ್ಸ್ ಮಾಡ್ತೈತೆ. ಓಕೆ, ಒಂದು ಚತುರ್ಭುಜದ ಪರಿಧಿಯು 36 ಮೀಟರ್. ಎಷ್ಟಿದೆ ಅಂತೆ? 36 ಮೀಟರ್ ಇದ್ದು ಇದು ಅದರ ಉದ್ದವು ಅಗಲದ 2ರಷ್ಟು ಇದ್ದರೆ ಆ ಆಕೃತಿಯ ಕ್ಷೇತ್ರಫಲವೆಷ್ಟು? ಎಸ್, ಎ ಕ್ವಾಡ್ರಾಟಿಕ್, ಓಕೆ, ಹೈಲೈಟ್ರ್ ಇದು ನೋಡ್ತಾ ಇದ್ದೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದೆ ಅಷ್ಟೇ ಪುಟ. ಓಕೆ, ಎ ಕ್ವಾಡ್ರಿಲ್ಯಾಟ್ರಲ್, ಯಪ್ಪೋ ಇಷ್ಟು ದಪ್ಪ ಬರ್ತೈತಿದೆ. ಓಕೆ, ಎ ಕ್ವಾಡ್ರಿಲ್ಯಾಟ್ರಲ್ ಹ್ಯಾಸ್ ಎ ಪೆರಿಮೀಟರ್ ಆಫ್ 36 meters and its length is twice its width. Calculate the area of the quadrilateral. ಅವ್ರು ಏನ್ ಹೇಳಿದಾರೆ? ಬಹಳ ಸೂಪರ್. ಇಲ್ಲಿ ನೋಡಿ ಅವ್ರು ಏನ್ ಹೇಳಿದಾರೆ ನೋಡಿ, ಒಂದು ಚತುರ್ಭುಜ ಆಕೃತಿ ಅಂದ್ರೆ 4 sided ಆಕೃತಿ ಕ್ವಾಡ್ರಿಲ್ಯಾಟ್ರಲ್. ಅವ್ರು ಏನ್ ಹೇಳಿದ್ದಾರೆ? ಎ ಕ್ವಾಡ್ರಿಲ್ಯಾಟ್ರಲ್ ಹ್ಯಾಸ್ ಎ ಪೆರಿಮೀಟರ್ ಕೇಳಿದಾರಂತೆ. ಪೆರಿಮೀಟರ್ ಅಂದ್ರೆ ಏನ್ ಹೇಳಿ? ಪೆರಿಮೀಟರ್ ಸುತ್ತಳತೆ ಎಷ್ಟಿದೆ ಅಂತೆ? 36 ಮೀಟರ್ ಇದೆ ಅಂತೆ. ಗೊತ್ತಾಗ್ತಿದೆ ಅಲ್ವಾ? ಪೆರಿಮೀಟರ್ ಕೊಟ್ಟಿದ್ದಾರೆ. ಇಟ್ಸ್ ಲೆಂತ್ ಈಸ್ ಟ್ವೈಸ್ ಇಟ್ಸ್ ವಿಡ್ತ್. ಅದರ ಉದ್ದವು ಅಗಲದ 2ರಷ್ಟಿದೆ. ಅಗಲ ಎಷ್ಟಿದೆ ಸರ್? ಅಗಲದ 2ರಷ್ಟು ಅಂದ್ರೆ ನೋಡಿ, ಅಗಲ ಎಷ್ಟಿದೆ? ಅಗಲದ 2ರಷ್ಟು. ಲೆಂತ್ ಈಸ್ ಟ್ವೈಸ್ ಇಟ್ಸ್ ವಿಡ್ತ್. ಇದು ಬರ್ಕೊಳ್ಳೋದು ಐತಲ್ಲ ಬಹಳ ಇಂಪಾರ್ಟೆಂಟ್ ಈ ತರ ಕ್ವಶನ್ಸ್ ಅಲ್ಲಿ. ನೋಡಿ ಯಾವ ಚಾಪ್ಟರ್ ಇದು? ಒಂದು ಏರಿಯಾ ಅಂಡ್ ಪೆರಿಮೀಟರ್ ಅಂತ ಬರುತ್ತೆ, ಆಯತ ಮತ್ತು ಚೌಕ, ಅದ್ರಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಾಗಾದ್ರೆ ಇದು ಉದ್ದ ವಿಡ್ತ್ ನಮಗೆ ಗೊತ್ತಿಲ್ಲ, ಎಕ್ಸ್, ಲೆಂತ್ 2x ಹಾಕೋಬಹುದಲ್ಲ. ಅಗಲ ಎಷ್ಟಿದೆ? ಅಗಲ ಎಕ್ಸ್, ಇದು ಉದ್ದ 2x ಅಂದ್ರೆ ಉದ್ದ ಅಥವಾ ಲೆಂತ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸುತ್ತಳತೆ ಕೊಟ್ಟಿದ್ದಾರೆ, ಅಗಲ ಉದ್ದ ಎಕ್ಸ್ 2x, ಉದ್ದವು ಅಗಲದ 2ರಷ್ಟು, ಟ್ವೈಸ್ ಇಟ್ಸ್ ವಿಡ್ತ್. ಹಾಗಾದ್ರೆ ಈಗೇನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕು? ಲೆಕ್ಕ ಕಂಡುಹಿಡಿಬೇಕು ಸರ್. ಏನ್ ಮಾಡೋಣ? ಏರಿಯಾ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್ ಕೇಳಿದ್ದಾರೆ. ಯಪ್ಪೋ, ಏರಿಯಾ ಕೇಳಿದ್ದಾರೆ. ಏರಿಯಾ ಆಫ್ ನೋಡಿ, ಅಗಲಕ್ಕಿಂತ ಉದ್ದ 2 ಕೊಟ್ಟಿದ್ದಾರೆ ನಮಗೆ. ಅಂದ್ರೆ ಚೌಕದಲ್ಲಿ 4 ಬಾಹುನು ಸಮ ಇರ್ತಾವೆ. ಇಲ್ಲಿ ಉದ್ದ ಅಗಲ 2 ಕೊಟ್ರು ಅಂದ್ರೆ ಲೆಂತ್ ಬ್ರೆಡ್ತ್ ಬಂತಂದ್ರೆ ಅದು ಏರಿಯಾ. ಯಾವ್ದದು? ರೆಕ್ಟ್ಯಾಂಗಲ್. ಏನ್ ಬರುತ್ತೆ? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ವಿಸ್ತೀರ್ಣ, ಆಯತದ ವಿಸ್ತೀರ್ಣ. ಚೆನ್ನಾಗಿದೆ ಕಣ್ರಪ್ಪ ಇದ್ರಲ್ಲಿ ಬರೆಯೋದು. ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಸ್ಟೈಲಾಗಿ ಬರೀಬೋದಲ್ಲ? ಚೆನ್ನಾಗಿದೆ. ಓಕೆ, ನೋಡುವ. ಅಗಲ ಒಂಚೂರು ಸರಿಯಾಗಿ ಬರೆಯೋಣ, ಯಾಕಂದ್ರೆ ನೀವು ನೋಟ್ಸಲ್ಲಿ ಬರ್ಕೋಬೇಕಾರೆ ನೀಟಾಗಿ ಬರ್ಕೊಳ್ಳಿ. ಅಗಲ. ಹಾಗಾದ್ರೆ ನೋಡಿ, ನಾವೇನ್ ಕಂಡುಹಿಡಿಬೇಕು? ಉದ್ದ ಮತ್ತೆ ಅಗಲ ಬೇಕು ಏರಿಯಾ ಕಂಡುಹಿಡಿಬೇಕಂದ್ರೆ. ಆದ್ರೆ ಇಲ್ಲಿ ಉದ್ದ ಎಕ್ಸ್ ಕೊಟ್ಟಾರ, ಅಗಲ 2x ಆಗ್ಬಿಟ್ಟಿದೆ. ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಮೊದಲು. ಎಸ್ ಸರ್. ಹಾಗಾದ್ರೆ ಫಸ್ಟ್ ಏನ್ ಮಾಡಬಿಡೋಣ ನಾವು? ಫಸ್ಟ್ ಒಂದು ಫಾರ್ಮುಲಾ ಹಾಕೊಂಡ್ಬಿಡೋಣ. ಏನ್ ಸರ್ ಫಾರ್ಮುಲಾ? ಇದೇನೋ ಬರ್ಕೊಂಡ್ವಿ. ಓಕೆ ಸರ್. ಈಗೇನ್ ಮಾಡೋಣ? ಬನ್ನಿ ಸರ್,
ಏನು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಪೆರಿಮೀಟರ್ ಇಸ್ ಈಕ್ವಲ್ ಟು 36. ಪೆರಿಮೀಟರ್ ಎಷ್ಟಿದೆ ನಮಗೆ 36 ಮೀಟರ್ ಇದೆ. ಅವ್ರು ಕೊಟ್ಟಿರೋದನ್ನೇ ಬರ್ಕೊಳ್ಳೋಣ. ಚತುರ್ಭುಜದ ಪರಿಧಿಯು ಒಂದು ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಎಷ್ಟು 36 ಮೀಟರ್. ಇದನ್ನ ಕನ್ನಡದಲ್ಲಿ ಬರೀತೀನಿ. ಆಯತದ ಸುತ್ತಳತೆ ಈಸ್ ಈಕ್ವಲ್ ಟು 36 ಮೀಟರ್. ಎಷ್ಟು 36 ಮೀಟರ್. ಒಂದು ನಿಮಿಷ ಒಂಚೂರು ನೀಟಾಗಿ ಬರೆದು ಬಿಡೋಣ. 36, ಇದು ಯಾಕೋ ಬರೀ ಇಂಗ್ಲೀಷಿಗೆ ಕೈ ಹೋಗ್ತೈತಲ್ಲ. 36 ಮೀಟರ್. ಹಾಗಾದ್ರೆ ನಿಮಗೆ ಗೊತ್ತಿದೆ, ಬರ್ಕೊಳ್ಳಿ. ಏನು ಸರ್ ಸೂತ್ರ ಏನು ಕಾಣ್ತಿದೆಯಲ್ಲ ಪುಟ, ನಿಮಗೆ ಕರೆಕ್ಟಾಗಿ ಕಾಣ್ತಿದೆಯಲ್ವಾ? ಎಸ್, ಹಾಗಾದ್ರೆ ಅಷ್ಟು ಕಾಣ್ತಿದೆ, ನೋ ಪ್ರಾಬ್ಲಮ್. ಈಗ ನೋಡಿ, ಇಲ್ಲಿ ನಾವು ಬರಿಬೇಕಾಗಿರೋದೇನು, ಆಯತದ ಸುತ್ತಳತೆ ಅಂದರೆ ನಮಗೆ ಸೂತ್ರ ಏನಿದೆ ಹೇಳಿ. 2 ಇಂಟು ಉದ್ದ ಪ್ಲಸ್ ಅಗಲ ಈಸ್ ಈಕ್ವಲ್ ಟು 36 ಮೀಟರ್. ನೋಡಿ, ಯಾವಾಗಲೂ ನಾವು ಸೈಡನ್ನು ಕಂಡುಹಿಡಿಬೇಕು ಅಂದರೆ, ಸುತ್ತಳತೆ ಕೊಟ್ಟು ಏರಿಯಾ ಕಂಡುಹಿಡಿರಿ, ಬಾಹುಗಳನ್ನು ಕಂಡುಹಿಡಿಬೇಕು ಅಂದರೆ ನಾವು ಏನು ಮಾಡಬೇಕು, ಏನು ಕೊಟ್ಟಿದ್ದಾರೋ ಅದನ್ನೇ ಬರ್ಕೊಂತೀವಿ, ಅದರ ಫಾರ್ಮುಲಾನ ಅಪ್ಲೈ ಮಾಡಿರಿ ಅಷ್ಟೇ. ಆಯತದ ಸುತ್ತಳತೆ ಅಂದ್ರೇನು? 2 ಇಂಟು ಉದ್ದ ಪ್ಲಸ್ ಅಗಲ. ಫಾರ್ಮುಲಾ ಎಸ್ ಸರ್? ನೋ, ಎಸ್ ಸರ್. ಹಾಗಾದ್ರೆ 2ಕ್ಕೆ 2. ಉದ್ದ ಅಂದರೆ ಎಷ್ಟು ಸರ್? 2x ಸರ್. ಉದ್ದ ಅಂದರೆ ಎಷ್ಟು? 2x. ಅಗಲ ಅಂದರೆ ಎಷ್ಟು ಸರ್? 1x ಈಸ್ ಈಕ್ವಲ್ ಟು 36 ಮೀಟರ್ ಸರ್. ಈಗ ಇವೆರಡನ್ನು ಕೂಡಿ ಸರ್. 2 ಇಂಟು 2x ಪ್ಲಸ್ 1x 3x ಸರ್ ಈಸ್ ಈಕ್ವಲ್ ಟು 36 ಮೀಟರ್ ಸರ್. ಹಾಗಾದ್ರೆ ನಮಗೇನು ಬೇಕು? ಈ 2ನ ಆ ಕಡೆ ಕಳಿಸ್ಬಿಡೋಣ ಸರ್. 3x ಈಸ್ ಈಕ್ವಲ್ ಟು 36/3. ಅಲ್ಲ, ಈ 2ನ ಆ ಕಡೆ ಕಳಿಸಿರೋದ್ರಿಂದ ನಮಗೆ ಎಷ್ಟು ಬರುತ್ತೆ? ಇದು 2 ಇಂದ ನಾವು ಭಾಗ ಮಾಡಿದರೆ 100% 2 ಇಂದ ನಾವು ಭಾಗ ಮಾಡಿದರೆ ನೋಡಿ, 2 1 ಜಾ 2, 1 ಉಳಿತು 16 ಆಯಿತು, 2 8 ಜಾ 18, 2 36 ಸರ್. ಹಾಗಾದ್ರೆ ನಮಗೆ ಆನ್ಸರ್ ನೋಡಿ, ಈ ಕಡೆ ನೋಡಿ 36. ಒಂದು ನಿಮಿಷ. ಓಕೆ, ಇಲ್ಲೇನು ಮಾಡೋಣ, ಇಲ್ಲೂ 36 ಅಲ್ವಾ? 36 ಮೀಟರ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಇಲ್ಲಿ 3x ಎಷ್ಟು ಉಳಿತಪ್ಪ? 3x ಈಸ್ ಈಕ್ವಲ್ ಟು 18 ಮೀಟರ್. ಹಾಗಾದರೆ ನಾವು ಇದನ್ನು x ಈಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ ಈ 3ನ ಕೆಳಗೆ ತಗೊಂಬಂದರೆ 3 1 ಜಾ 3 6 ಜಾ x ಈಸ್ ಈಕ್ವಲ್ ಟು 6 ಮೀಟರ್. x ಈಸ್ ಈಕ್ವಲ್ ಟು ಎಷ್ಟು ಬಂತ್ರಪ್ಪ? 6 ಮೀಟರ್ ಬಂತು ಸರ್. x ಈಸ್ ಈಕ್ವಲ್ ಟು ಎಷ್ಟು ಬಂತು? 6 ಮೀಟರ್. ಹೆಂಗೆ ಸರ್ ಅಂದರೆ ನೋಡಿ, ಎಷ್ಟು ಸಿಂಪಲ್ ಆಗಿದೆ ಇದು. ನೋಡಿದ್ರಾ? ನೋಡಿ, 3x ಇತ್ತು, ಇಲ್ಲಿ 3x 36 ಇದೆ. ಈ 2xನ ನಾವು ಕೆಳಗೆ ತಗೊಂಡಾಗ 3x ಈಸ್ ಈಕ್ವಲ್ ಟು ಇಂಟು ಇರೋದ್ರಿಂದ, ಇದು ಇಂಟು ಇರೋದ್ರಿಂದ, ಓಕೆ, ಇಲ್ಲಿ ಇಂಟು ಇರೋದ್ರಿಂದ 2 ಕೆಳಗೆ ಬರುತ್ತೆ ಡಿವೈಡೆಡ್ ಬೈಗೆ. ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ 2 1 ಜಾ 2 18 ಜಾ 3x ಈಸ್ ಈಕ್ವಲ್ ಟು 18 ಮೀಟರ್. x ಈಸ್ ಈಕ್ವಲ್ ಟು 3 ಕೆಳಗೆ ಬರುತ್ತೆ, 3 6 ಜಾ x ವ್ಯಾಲ್ಯೂ ಎಷ್ಟು ಬಂತು ನಮಗೆ? 6 ಮೀಟರ್ ಬಂತು. ಹಾಗಾದರೆ ನಮಗೆ ಎರಡು ಇದಾವೆ ಇಲ್ಲಿ. x ಈಸ್ ಈಕ್ವಲ್ ಟು ಎಷ್ಟು ಬಂತಂತೆ? 6 ಮೀಟರ್. ಹಾಗಾದರೆ 2x ಅಂದರೆ 2 ಇಂಟು 6 12 ಮೀಟರ್. ಉದ್ದ 12 ಮೀಟ್ರು, ಅಗಲ 6 ಮೀಟ್ರು. ಹಾಗಾದರೆ ನಮಗೀಗ ಏರಿಯಾ ಆಫ್, ಇಲ್ಲಿ ಫಾರ್ಮುಲಾ ಬರ್ಕೊಂಡಿದ್ವಲ್ಲ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು ಬರುತ್ತೆ? ಏರಿಯಾ ಕಂಡುಹಿಡಿತಿದ್ದೀವಿ. ಲೆಂತ್ ಇಂಟು ಬ್ರೆಡ್ತು. ವಿಸ್ತೀರ್ಣ ಎಷ್ಟು ಬಂತೆ? ಉದ್ದ ಇಂಟು ಅಗಲ 12, ಲೆಂತ್ 12 ಮೀಟರ್ ಇಂಟು ಬ್ರೆಡ್ತು 6 ಮೀಟರ್. 12 6 72 ಮೀಟರ್ ಸ್ಕ್ವೇರ್. ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ಅಥವಾ ಸ್ಕ್ವೇರ್ ಮೀಟರ್. ಎಸ್ ಸರ್? ನೋ ಸರ್? ಹೌದಲ್ಲ ಸರ್, 72 ಮೀಟರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೊದಲು ಒಂದು ಡಯಾಗ್ರಾಮ್ ಹಾಕೋಬೇಕು. ಈ ತರ ಯಾವುದೇ, ಈ ಚಾಪ್ಟರ್ನಿಂದ ಯಾವುದೇ ಕ್ವಶನ್ ಬರಲಿ, ಈ ತರ ಡಯಾಗ್ರಾಮ್ ಹಾಕೊಳ್ಳಿ. ಅದು ಚೌಕ ಇರಲಿ, ಆಯತ ಇರಲಿ, ಏನು ಕೊಟ್ಟಿದ್ದಾರೆ ಅದನ್ನ ಸೈಡಿಗೆ ಬರ್ಕೊಳ್ಳಿ. ಈ ತರ ಲೈನ್ ಹಾಕಿ ಸೈಡಿಗೆ ಬರ್ಕೊಂಡ್ಬಿಡ್ಬೇಕು. ಆಕ್ಚುಲಿ ಅದನ್ನ ರೈಟ್ ಸೈಡಲ್ಲೇ ಬರ್ಕೋಬೇಕು. ಇಲ್ಲಿ ನಿಮಗೆ ಚೆನ್ನಾಗಿ ಕಾಣಲಿ ಅಂತ ಈ ಸೈಡಲ್ಲಿ ಬರ್ಕೊಂಡಿನಿ. ಅದಾದ್ಮೇಲೆ
ಉದ್ದ ಮತ್ತೆ ಅಗಲ ಏನಂತ ನೋಡ್ಕೋಬೇಕು. ಅದೇ ಫಾರ್ಮುಲಾನ ಇಲ್ಲಿ ಹಾಕಿದೀನಿ, ನಾನು ಏನು ಮಾಡಿಲ್ಲ ಪುಟ. ನೋಡಿ, ಏರಿಯಾ ಕಂಡುಹಿಡಿಬೇಕಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಬೇಕು. ಹಾಗಾಗಿ ನಮಗೆ ಫಾರ್ಮುಲಾ ಏನಿತ್ತು, ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು 36 ಮೀಟರ್ ಅವರೇ ಕೊಟ್ಟಿದ್ರು. ಪೆರಿಮೀಟರ್ ರೆಕ್ಟಾಂಗಲ್ ಅಂದ್ರೆ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ, ಅದನ್ನ ನಾವು ಬರ್ಕೊಂಡ್ವಿ. ಇಸ್ ಈಕ್ವಲ್ ಟು 36 ಮೀಟರ್. ಉದ್ದ 2x, ಅಗಲ 1x, ಇದು 3x ಆಯ್ತು. 2 ಇಂಟು 3x ಇಸ್ ಈಕ್ವಲ್ ಟು 36. ನಮಗೆ ಎರಡನ್ನ ಕೆಳಗೆ ತಗೊಂಡ್ಬಿಟ್ರೆ 3x ಇಸ್ ಈಕ್ವಲ್ ಟು 36 ಬಂತು. ಈ 36/2 ಇದೆಯಲ್ಲ, ಈಗ 2 ಇಂದ 36 ನ ಭಾಗ ಮಾಡಿದ್ರೆ 18 ಬಂತು. 3x ಇಸ್ ಈಕ್ವಲ್ ಟು 18 ಮೀಟರ್ ಆಯ್ತು. ನಾವು 3 ನ ಡಿವೈಡೆಡ್ ಬೈ ಮಾಡಿದ್ರೆ x ಇಸ್ ಈಕ್ವಲ್ ಟು 6 ಮೀಟರ್ ಬಂತು. ಹಾಗಾದ್ರೆ x ಇಸ್ ಈಕ್ವಲ್ ಟು 6 ಆದ್ರೆ 2x ಇಸ್ ಈಕ್ವಲ್ ಟು 12 ಮೀಟರ್. ಏರಿಯಾ ಆಫ್ ರೆಕ್ಟಾಂಗಲ್ ಲೆಂತ್ ಇಂಟು ಬ್ರೆಡ್ತ್ ಫಾರ್ಮುಲಾ 12ರಲ್ಲಿ 12 ಮೀಟರ್ ಇಂಟು 6 ಮೀಟರ್ ಇಸ್ ಈಕ್ವಲ್ ಟು 72 ಮೀಟರ್. ಎಸ್ ಸರ್, ನೋ ಅರ್ಥ ಆಗ್ತಿದೆಯಲ್ಲ? ಸೂಪರ್ ಅಲ್ವಾ? ಇದು ಬಿಡಿಸೋಂತ ಒರಿಜಿನಲ್ ವಿಧಾನ ಸೂಪರ್ ಆಗಿರುತ್ತೆ. ಬಟ್ ಪ್ರಾಕ್ಟೀಸ್ ಆದ್ರೆ ಜಾಸ್ತಿ ಟೈಮ್ ಹಿಡಿಯಲ್ಲ. ಇಲ್ಲಿ ನಿಮ್ಮೆಲ್ಲಕ್ಕೆ ಬರ್ಕಂತ ಹೋಗ್ತಿದ್ರಿಂದ ನಿಮಗೆ ಟೈಮ್ ಅನ್ಸುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್. ಎಸ್ ಸರ್. ಓಕೆ, ನೆಕ್ಸ್ಟ್ ಎಷ್ಟನೇ ಕ್ವಶನ್ ಅಪ್ಪ? 44ನೇ ಕ್ವಶನ್. ಎಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಸ್ ಬರೀರಿ, ಆಗ ಬೇಗ ಬರೀರಿ. ಎಸ್, ನೀವು ಮಾಡ್ರಿ, ಈಗ ಸ್ಟಾರ್ಟ್ ಮಾಡ್ರಿ. ವೆರಿ ಸಿಂಪಲ್ ಕ್ವಶನ್. 100 ಪುಟಗಳ ಒಂದು ಪುಸ್ತಕಕ್ಕೆ ಪುಟ ಸಂಖ್ಯೆಗಳನ್ನು ಕೊಡಲು ಎಷ್ಟು ಅಂಕಿಗಳು ಬೇಕಾಗುತ್ತವೆ? ಸರ್, ಹೌ ಮೆನಿ ಡಿಜಿಟ್ಸ್ ಆರ್ ರಿಕ್ವೈರ್ಡ್ ಟು ನಂಬರ್ಸ್ ದ ಪ್ಯಾಸೇಜಸ್ ಆಫ್ ಪೇಜಸ್ ಆಫ್ 100 ಪೇಜ್ ಬುಕ್. ಅಂದ್ರೆ ಒಂದು ಬುಕ್ಸ್ ನ ರೆಡಿ ಮಾಡಿದಾರಂತ. ಆ ಬುಕ್ಸ್ ಒಳಗ ಎಷ್ಟು 1ರಿಂದ 100 ಪೇಜ್ ಇದಾವಂತ. ಹಾಗಾದ್ರೆ ಎಷ್ಟು ನಂಬರ್ಸ್ ಬೇಕು ಸರ್ ಅಂದ್ರೆ, ನೋಡಿ ಎಷ್ಟು ಡಿಜಿಟ್ಸ್ ಬೇಕು ಅಂತ ಕೇಳಿದಾರ ಅವರು, ನಂಬರ್ಸ್ ಅಲ್ಲ. ಹಾಗಾದ್ರೆ ನಾವೇನ್ ಅನ್ಕೊಂತೀವಿ, ಅರೆ 100 ಪುಟ ಅಂದ್ರೆ 100 ಸಂಖ್ಯೆ, ಇದ್ರಲ್ಲಿ 100 ಕೊಟ್ಟಿಲ್ಲಲ್ಲ ಮತ್ತವು. ನೋ, ಅವ್ರು ಕೇಳಿರೋದೇನು, ಹೌ ಮೆನಿ ಡಿಜಿಟ್ಸ್ ಆರ್ ರಿಕ್ವೈರ್ಡ್. ಹೌ ಮೆನಿ ಡಿಜಿಟ್ಸ್ ಅಂದ್ರೆ ಏನು? ಅಂಕಿಗಳು. ಇಲ್ಲೇನ್ ಕೇಳಿದರೆ, 100 ಪುಟಗಳ ಒಂದು ಪುಸ್ತಕಕ್ಕೆ ಪುಟ ಸಂಖ್ಯೆಗಳನ್ನು ಕೊಡಲು ಎಷ್ಟು ಅಂಕಿಗಳು ಬೇಕಾಗತ್ತೆ? ನೋಡಿ, 1ರಿಂದ 1, 2, 3, 4, 5, 6, 7, 8, 9ವರೆಗೂ ಏನ್ ಬರುತ್ತೆ, ಇವೆಲ್ಲ ನಾವು ಸಿಂಗಲ್ ಡಿಜಿಟ್ ನಂಬರ್ಸ್ ಅಲ್ಲ, ಇದು ಸಿಂಗಲ್ ಡಿಜಿಟ್ ಅಂಕಿಗಳು, ಡಿಜಿಟ್ಸ್ ಅಂತ ಕರಿತೀವಿ, ಸಿಂಗಲ್ ಡಿಜಿಟ್. ಅದೇ 23, 45, 163, 1947. ನೋಡಿ, ಇದು 4 ಅಂಕಿಯ ಸಂಖ್ಯೆ, ಇದು 3 ಅಂಕಿಯ ಸಂಖ್ಯೆ, ಇದು 2 ಅಂಕಿಯ ಸಂಖ್ಯೆ, ಇದು 1 ಅಂಕಿಯ ಸಂಖ್ಯೆ, 6 1 ಅಂಕಿಯ ಸಂಖ್ಯೆ, ಸಿಂಗಲ್ ಡಿಜಿಟ್, 2 ಡಿಜಿಟ್ ನಂಬರ್, 3 ಡಿಜಿಟ್ ನಂಬರ್, 4 ಡಿಜಿಟ್ ನಂಬರ್. ಆದ್ರೆ ಅವ್ರೇನ್ ಹೇಳಿದ್ದಾರೆ, ಹೌ ಮೆನಿ ಡಿಜಿಟ್ಸ್ ಆರ್ ರಿಕ್ವೈರ್ಡ್ ಟು, ಹೌ ಮೆನಿ ಡಿಜಿಟ್ಸ್ ಬೇಕಾಗತ್ತೆ, ನಾಟ್ ಫಾರ್ ನಂಬರ್ಸು. 23ನೇ ಪೇಜ್ ಅಂದ್ರೆ 2, 3, 2 ಅಂಕಿ ಇದಾವಲ್ಲೇನಾ? ಎಸ್ ಸರ್, ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಉತ್ತರ ಅದೇ ಬರುತ್ತಪ್ಪ. ಎಸ್ ಸರ್, ನೋ? ಎಸ್ ಸರ್. ಹಾಗಾದ್ರೆ ನಾವೇನ್ ಮಾಡೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಸ್, ಕಮಾಂಡ್ ಡೂ ಇಟ್ ಫಾಸ್ಟ್. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡೋಣ, ಒಂದು ಪುಟದಿಂದ ಒಂದು ಅಂಕಿಯ ಪೇಜ್, 1 ಡಿಜಿಟ್ ಪೇಜ್, 1 ಡಿಜಿಟ್ ಯೂಸ್ ಮಾಡುವಂತ ಒಂದು ಅಂಕಿಗಳನ್ನು ಬಳಸುವ ಪೇಜ್ ಅಂದ್ರೇನು? ಪುಟ. ಪುಟಗಳ ಸಂಖ್ಯೆ 9, ಅಂಕಿಗಳ ಸಂಖ್ಯೆ 9, ಪುಟನು 9, ಅಂಕಿನೂ 9. ಎಷ್ಟು ಪುಟ? 9 ಪುಟ ಇರ್ತವೆ. 1ರಿಂದ 9ವರೆಗೂ ಒಂದೊಂದೇ ಸಂಖ್ಯೆ ಇರ್ತವೆ, ಒಂದೊಂದೇ ಡಿಜಿಟ್ ಅಲ್ವಾ, ಒಂದೊಂದೇ ಅಂಕಿ. 9 ಪುಟಕ್ಕೆ 9 ಅಂಕಿ. ಕ್ಲಿಯರಾ? ಎಸ್ ಸರ್. ಹಾಗಾದ್ರೆ 2 ಡಿಜಿಟ್ ಹೊಂದುವಂಥವು, 2 ಡಿಜಿಟ್ ಅನ್ನು ಹೊಂದುವ 2 ಅಂಕಿಗಳನ್ನು ಬಳಸುವ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು ಪುಟ? ನೋಡಿ, 99ವರೆಗೂ ಇರುತ್ತೆ 2 ಅಂಕಿ. ಆದ್ರೆ ಎಲ್ಲಿಂದ? 10ರಿಂದ ಇರುತ್ತೆ, ನಾಟ್ 9ರಿಂದ 1ರಿಂದ ಕೌಂಟ್ ಮಾಡಲ್ಲ ನಾವು. 1ರಿಂದ 99 ಅಂದ್ರೆ 99 ಪುಟ ಅನ್ನಂಗಿಲ್ಲ ನಾವು. 1ರಿಂದ 9 1 ಅಂಕಿ, 10ರಿಂದ 99ವರೆಗೂ 2 ಅಂಕಿ, 1 ಅಂಕಿ ಇನ್ನೊಂದು ಅಂಕಿ. ಹಾಗಾದ್ರೆ ನಾವೇನ್ ಮಾಡೋಣ, 99ಅಲ್ಲಿ 9 ತೆಗಿರಿ, ಯಾಕಂದ್ರೆ 9 ಪೇಜ್ ಈ ಕಡೆ ನಾವು ತೆಗೆದು ಬಿಟ್ಟಿವಲ್ಲ. ಹಾಗಾದ್ರೆ ಟೋಟಲ್ ಎಷ್ಟಿರುತ್ತೆ?
90 ಇರ್ತಾವೆ ಸರ್ ಅವು. ಹಾಗಾದರೆ ಒಟ್ಟು 90 ಪುಟಗಳು. 90 ಪುಟ, ಒಂದು ಪುಟಕ್ಕೆ 2 ಅಂಕಿ ಇರ್ತವೆ. 90 × 2 180. 180 ಅಂಕಿಗಳು. ಇದು 9 ಅಂಕಿಗಳು. 9 × 1 9. ಓಕೆನಾ? 1 ಅಂಕಿ ಇರೋ 9 ಪುಟ ಇದಾವೆ, 9 ಅಂಕಿಗಳು. 2 ಅಂಕಿ ಇರೋ 90 ಪುಟಗಳಿದಾವೆ, 180 ಅಂಕಿಗಳು. ಹಾಗಾದರೆ 3 ಅಂಕಿ ಇರೋವು 3 ಡಿಜಿಟ್ 3 ಅಂಕಿ 3 ಅಂಕಿಗಳಿರುವಂಥದ್ದು ಎಷ್ಟು ಪುಟ ಇರ್ತಾವೆ ಸರ್? 1 ಪುಟ ಇದೆ. ಯಾವುದು? 100. 100ನೇ ಪುಟದಲ್ಲಿ ಎಷ್ಟು ಸಂಖ್ಯೆ 100 ಅಂತ ಹಾಕಬೇಕು. 100 ಅಂದ್ರೇನು? 3 ಡಿಜಿಟ್ ಇದೆ ಇದರಲ್ಲಿ. ಎಸ್ ಸರ್? ನೋ? ಎಸ್ ಸರ್. ಹಾಗಾದರೆ 1 ಪುಟ 1 = 3 ಡಿಜಿಟ್ ಇದೆ ಅದರೊಳಗೆ. ಆನ್ಸರ್ ಈಸ್ 3. ಎಷ್ಟು ಡಿಜಿಟ್ ಯೂಸ್ ಆಗ್ತವೆ? 3 ಡಿಜಿಟ್. ಇದು 3 ಅಂಕಿ, 9 ಅಂಕಿ ಬಳಸ್ತೀವಿ ಇದರಲ್ಲಿ ಅಂಕಿಗಳು. ಇದರಲ್ಲಿ 180 ಅಂಕೆಗಳು, ಇದರಲ್ಲಿ 3 ಅಂಕಿಗಳು. ಹಾಗಾದ್ರೆ ಟೋಟಲ್ ಎಷ್ಟಿದೆ ಸರ್? ವೆರಿ ಸಿಂಪಲ್ ಸರ್. 180ಕ್ಕೆ 9 ಕೊಡ್ರಿ, 199 ಪ್ಲಸ್ 189 ಪ್ಲಸ್ 3 189. 189 ಪ್ಲಸ್ 3 192. ಆನ್ಸರ್ ಈಸ್ 192 ಅಂಕಿಗಳು ಇದಾವ. ಎಸ್ ಸರ್, 100% ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈಗ ಗೊತ್ತಾಯ್ತಲ್ಲ ಪುಟ? ಈ ಥರದ್ದು ಕೇಳಿದ್ರೆ ಮಾಡ್ತಿರಲ್ಲ, ಅದು 1 ರಿಂದ 100 ಇರಲಿ, 200 ಇರಲಿ, 1000 ಇರಲಿ. ಈಗ ನಿಮಗೆ ಗೊತ್ತಾಗಿದೆ ಹೇಗೆ ಮಾಡೋದು ಅಂತ. 1 ಅಂಕಿ ಪುಟಗಳು ಎಷ್ಟು? 9. 1 ರಿಂದ 9. 2 ಅಂಕಿ ಬಳಸೋದು 10 ರಿಂದ 90. ಹಾಗಾದ್ರೆ ನಿಮಗೆ ಒಟ್ಟು 99ರಲ್ಲಿ 9 ಅಂಕಿಗಳು ಮೊದಲೇ ತೆಗೆದಿದ್ವಲ್ಲ ನಾವು, 9 ಪುಟ. ಆ 9 ಅಂಕಿ ತೆಗೆದುಬಿಟ್ರೆ 90 ಪೇಜ್ ಸಿಗತ್ತೆ. 90 ಪೇಜಲ್ಲಿ ಒಂದೊಂದು ಪೇಜಲ್ಲಿ 2 ಅಂಕಿ ಇರ್ತವೆ. 90 × 2 180 ಸರ್. ಎಸ್. ಹಾಗಾದ್ರೆ ಇನ್ನೊಂದು ಲಾಸ್ಟ್ ಪುಟ ಇದೆ. ಯಾವುದು? 100 ಪೇಜಿಂದು. 100 ಪೇಜಿಂದು ಒಂದು ಪುಟ ಇದೆ. ಹಾಗಾದ್ರೆ ಅದು 3 ಅಂಕಿನ ಹೊಂದಿದೆ. ಒಂದು ಪುಟ, ಒಂದು ಪೇಜು ಎಷ್ಟು ಅಂಕಿ? 3 ಅಂಕಿ. 1 × 3 3 ಅಂಕಿಗಳು ಕೂಡಿದ್ರೆ 192 ಡಿಜಿಟ್ಸ್ ಅಥವಾ ಅಂಕಿಗಳು ಅಂತ ಬರ್ತವೆ. ದಟ್ ಈಸ್ ದ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಎಸ್ ಸರ್? ನೋ? ಸೂಪರ್ ಡೂಪರ್. ಅರ್ಥ ಆಗ್ತಿದೆಯಲ್ಲ? ಹೊಡಿರಿ ಮತ್ತಲ್ಲೊಂದು ಲೈಕ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲೇ ಪಟ ಅಲ್ಲಿ ರೆಡ್ ಅಲ್ಲಿ ಇರುತ್ತೆ ನೋಡಿ, ಕ್ಲಿಕ್ ಮಾಡ್ರಿ. ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿರಿ. ಎಸ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಬನ್ನಿ ಬೇಗ 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 ಬೇಗ. ನನ್ಗಿಂತ ಮುಂಚೆ ನಿಮ್ಮ ಆನ್ಸರ್ ಬಹಳ ಇಂಪಾರ್ಟೆಂಟ್ ನನಗೆ. ಹಾಗಾದ್ರೆ ಎಷ್ಟನೇ ಕ್ವಶನ್? 45ನೇ ಕ್ವಶನ್. ಎಸ್. ಸೂಪರ್ ಅಲ್ಲ? ಮಾಡ್ತೀರಲ್ಲ? ಎಸ್ ಸರ್, ಮಾಡ್ಬೋದು. ಈಸಿ ಇದೆ, ಮಾಡ್ರಪ್ಪ. ಇದು ಯಾಕೆ ಬಂತಿಲ್ಲಿ? ಎಸ್ ಎಸ್, ಮಾಡಿ 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 ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಾಡ್ಬೋದು. ವೆರಿ ಸಿಂಪಲ್. ಸರ್ಜರಿ ಅಂಡ್ ಬರ್ಜರಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಸಲ ಕೊಡ್ತಾರೆ ನೋಡ್ರಿ. ಭಿನ್ನ ರಾಶಿಯಿಂದ ದಶಮಾಂಶಕ್ಕೆ ಪರಿವರ್ತಿಸಿ, ದಶಮಾಂಶದಿಂದ ಭಿನ್ನ ರಾಶಿಗೆ. ನೀವೇನೂ ಕಲೀಲಿಲ್ಲ ಅಂದ್ರೆ ಇಷ್ಟನ್ನು ಕಲ್ತ್ಕೊಳ್ರಪ್ಪ. ಫ್ರಾಕ್ಷನಲ್ ನಂಬರ್ ಕೊಡ್ತಾರೆ, ಇದನ್ನ ಕೆಳಗಿರುವ ಸಂಖ್ಯೆಯಿಂದ ಮೇಲಿರೋ ಸಂಖ್ಯೆನ ಭಾಗ ಮಾಡಬೇಕು. ಇದು ದಶಮಾಂಶ ರೂಪಕ್ಕೆ ಬರುತ್ತೆ. ಇನ್ನೊಂದು ಕೊಡ್ತಾರೆ, ಡೆಸಿಮಲ್ ಕೊಟ್ಬಿಟ್ಟು ಭಿನ್ನ ರಾಶಿಗೆ ತಗೊಂಬರ್ರಿ ಅಂತಾರೆ. ಸ್ವಲ್ಪ ಕಡ್ತಾ ಹೊಡೆಯೋದು, ಸಿಂಪ್ಲಿಫಿಕೇಶನ್ ಮಾಡೋದು ಕಲ್ತಿರ್ಬೇಕು. ಇವೆರಡು ಕಾನ್ಸೆಪ್ಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅಲ್ಲಿ ಮೇಲೆ 100% ಎವ್ರಿ ಇಯರ್ ಇರುತ್ತೆ. ಬರ್ದಿಟ್ಕೊಳ್ಳಿ, ಎವ್ರಿ ಇಯರ್. ನಾನು ಹೇಳ್ತೀನಲ್ಲ, ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಟಾಪಿಕಲ್ಲಿ ಯಾವ್ಯಾವ ಕೇಳ್ತಾವಂತ 100% ಹಂಗೆ ಹೇಳ್ತಿರ್ತೀನಿ. ಹಂಗೆ ಬರ್ದಿಟ್ಕೊಳ್ಳಿ. ಆ ಟಾಪಿಕ್ನ ಫೋಕಸ್ ಮಾಡ್ರಿ. ನಿಮ್ದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಮತ್ತೆ ಕೇಳ್ರಿ. ಎಸ್ ಸರ್? ನೋ? ಎಸ್ ಸರ್. ಹಾಗಾದ್ರೆ ಬರ್ರಿ. ಎಸ್. ನೆಕ್ಸ್ಟ್ ಕ್ವಶನ್ ಏನಿದೆ? 625 ಸರ್. 625 ಇಂದ 6 ಭಾಗ ಮಾಡಬೇಕು ಸರ್. ಯಾರಿಗೆಲ್ಲ ಕಡ್ತ ಹೊಡಿಯಕ್ಕೆ ಬರುತ್ತೆ ಅವರು 6/625 ಅಂತ ಬರ್ಕೊಂಡ್ಬಿಟ್ಟು ಹಂಗೆ ಕಡ್ತ ಹೊಡ್ಕೊಂತ ಹೋಗ್ತಾರೆ. ಸರ್ ನಮಗೆ ಆ ಥರ ಎಲ್ಲ ಬರಲ್ಲ ಸರ್, ನಾವು ಭಾಳ ಸಿಂಪಲ್ಲು, ನಮಗೆ ನೇರವಾಗಿ ನಮಗೆ ಸ್ಕೂಲ್ ಮೆಥಡಲ್ಲೇ ಹೇಳ್ಕೊಡಿ ಸರ್ ಅಂದ್ರೆ ನೋಡಿ, 625 ಭಾಗಾಕಾರ ಮೆಥಡು ನಿಮ್ಮ ಸ್ಕೂಲಲ್ಲಿ ಮಾಡ್ತಾರಲ್ಲ ಅದೇ ಮೆಥಡಲ್ಲಿ ಮಾಡೋಣ. ಓಕೆನಾ? ಎಸ್ ಸರ್. ಸಿಂಪಲ್ಲು, ವೆರಿ ಸಿಂಪಲ್ ಆಗಿ ಮಾಡ್ರಿ. ಇದೇನು ಹಿಂಗ 100% ಈ ಥರ ಬರ್ಕೊಂಡ್ರೆ 100% ರಾಂಗ್. ಯಾಕಂದ್ರೆ ಕೆಳಗಿರುವ ಸಂಖ್ಯೆಯಿಂದ ಮೇಲಿರೋ ಸಂಖ್ಯೆನ ಭಾಗಿಸ್ಬೇಕು ನಾವು, ಮೇಲಿರೋ ಸಂಖ್ಯೆಯಿಂದ ಕೆಳಗಿರೋ ಸಂಖ್ಯೆನ ಅಲ್ಲ. ಹಾಗಾಗಿ ನಾವೇನ್ ಮಾಡ್ಕೋಬೇಕು, ಇದನ್ನ ರಬ್ ಮಾಡಿ
ಏನು ಮಾಡಬೇಕು? ಎಸ್ ಬರೀರಿ 625 6. ಹಾಗಾದರೆ ಸರ್ ಹೇಗೆ ಸರ್ ಇದನ್ನು ಮಾಡೋದು? 625 ಮಗ್ಗಿಯಲ್ಲಿ 6 ಇದೆಯಾ? ಇಲ್ಲ ಸರ್, 625 ಇಂಟು 1 is 625. ಹಾಗಾದರೆ ಅದಕ್ಕಿಂತ ಕಡಿಮೆ ಇರೋದ್ರಿಂದ 625 0 0. 6ಅಲ್ಲಿ 0 ಹೋದರೆ 6 ಸರ್. ಪಾಯಿಂಟ್ ಕಟ್ಕೊಳ್ಳಿ. ಪಾಯಿಂಟ್ ಕಟ್ಕೊಂಡ್ರೆ 60 ಆಯಿತು ಸರ್. ಪಾಯಿಂಟ್ ಕಟ್ಕೊಂಡ್ರೆ ಎಷ್ಟಾಯಿತು? 60 ಆಯಿತು. ಹಾಗಾದರೆ ನಾವೇನು ಮಾಡೋಣ? 60 ಇರೋದ್ರಿಂದ 625 ಒಂದೇ 625, ಮತ್ತೆ ನಮಗೆ 625 0 0 ಸರ್. 0 0 ಬಂತು ಸರ್. 60 ಅಲ್ಲಿ 0 0 ಹೋದರೆ 60 ಸರ್. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಸರ್. 600 ಆಯಿತು. ಇದು 625 1 625 ಬರುತ್ತೆ, 600 ಬರಲ್ಲ. ಮತ್ತೆ 0ನಾ ಸರ್? ಹೌದು ಸರ್, 625 0 0 0 0 ಸರ್. ಹಾಗಾದರೆ 600ಅಲ್ಲಿ 0 0 ಹೋದರೆ ಮತ್ತೆ 600 ಬಂತು ಸರ್. ಹಾಗಾದರೆ ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಕಟ್ಕೊಳ್ಳಿ ಸರ್. ಆದರೆ ಆಪ್ಷನಲ್ಲಿ ನೋಡಿ ಸರ್, ಇಲ್ಲೇ ಹೇಳ್ತೀನಿ ನಿಮ್ಗೆ, ಆಪ್ಷನಲ್ಲಿ 0.0 ಇದೆ, ಇಲ್ಲಿ 0.00 ಬಂದ್ಬಿಟ್ಟಿದೆ. ನಮಗೆ ಆನ್ಸರ್ ಇಲ್ಲೇ ಬಂದ್ಬಿಡುತ್ತೆ. ಇನ್ನು ನೋಡಿ 00 ಇರೋದಿಲ್ಲ, ಇದೆ. ಇನ್ನೊಂದು ಚೂರು ಮಾಡಿಬಿಡೋಣ ಸರ್. ನೋಡಿ 625 ಇದೆ ನೋಡಿ, 625 ಇಂಟು 10 ಮಾಡಿದರೆ, ಯಾಕಂದರೆ ಇದು 6000 ಇದೆ, ಇದು 620 ಇದೆ. 10 ಮಾಡಿದಾಗ 1 5 5, 1 2 2, 1 6 6, ಈ 0ಗೆ 0, 6250. ಇದು 6000. ಹಾಗಾದರೆ ನಾವು 625 ಇಂಟು 9 ಮಾಡ್ಬೋದಾ? 9 5 45, 4 ಕ್ಯಾರಿ, 9 2 18 ಪ್ಲಸ್ 4, 18 ಪ್ಲಸ್ 4 22, 22ಗೆ 2 ಕ್ಯಾರಿ 2, 9 6 9 6 54, 54 ಪ್ಲಸ್ 2 56 ಸರ್. 5625 ಸರ್. ಮೈನಸ್ ಮಾಡಿರೆ ನೋಡಿ, ಈಗ ಮೈನಸ್ ಮಾಡಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿ 10, ಇಲ್ಲಿ 9, ಇಲ್ಲಿ 9, ಇಲ್ಲಿ 5. 10ಅಲ್ಲಿ 5 ಹೋದರೆ 5 ಸರ್, 9ಅಲ್ಲಿ 2 ಹೋದರೆ 7 ಸರ್, 9ಅಲ್ಲಿ 6 ಹೋದರೆ 3 ಸರ್, 5ಅಲ್ಲಿ 5 ಹೋದರೆ 0 ಸರ್. 375 ಇತ್ತು. ಹಾಗಾದರೆ ನಮಗೆ ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಕಟ್ಕೊಳ್ಳೋಣ. ಬಟ್ ಇದು ಏನು ಮಾಡಿದ್ವಿ ಹೇಳಿ? 625 9 ಅಲ್ವಾ ತಗೊಂಡಿದ್ದು? ಎಸ್ ಸರ್. ಹಾಗಾದರೆ ನಾವೇನು ಮಾಡೋಣ? ಇಲ್ಲಿ ನೋಡಿ 0.096, 0.0096 ಇದು ಬರಲ್ಲ. ನಾವು ಯಾವ್ದು ಇಲ್ಲಿ ಮಾಡಿ 0.0096 ಬಂದಿದೆ. 00 ಇರೋದ್ರಿಂದ ಆಪ್ಷನ್ ಎ ಸರಿ. ಇಲ್ಲಿ 0.0 ಇದೆ, ಬರಲ್ಲ. 0.96 ಇದೆ, ಬರಲ್ಲ. 0.6 ಇದೆ. ನೋಡಿ, ನಾವು ಅಷ್ಟು ಮಾಡ್ಬೇಕಂತ ಏನಿಲ್ಲ, ಹಾಗೆ ಜಸ್ಟ್ 0.00 ಬಂದಿದೆ ಅಂದರೆ ನಮ್ಮ ಆನ್ಸರ್ ಕರೆಕ್ಟಾಗಿ ಇಷ್ಟು ಬಂತು ಅಂದರೆ ಮುಂದೆ ಮಾಡೋದೇ ಬೇಡ, ನಾವು ಆಲ್ರೆಡಿ ಟಿಕ್ ಹಾಕಿ ಮುಂದಿನ ಲೆಕ್ಕಕ್ಕೆ ಹೋಗ್ಬಿಡ್ಬೋದು. ಎಸ್ ಸರ್ ನಾವು ಇಲ್ಲ ಸರ್ ಇನ್ನೊಂದು ಸ್ಟೆಪ್ ಮಾಡ್ತೀವಿ ಅಂದರೆ ನೋಡಿ 0.009 ಆದಮೇಲೆ ಯಾವ್ದು ಬಂದಿದೆ? 6 ಬಂದಿದೆ. ಹಾಗಾದ್ರೆ ನಾವು ಡೈರೆಕ್ಟಾಗಿ 6ಇಂದ ತಗೊಳ್ಳೋಣ. 6 5 6 30 ಸರ್. 30ಕ್ಕೆ 0 ಸರ್. ಕ್ಯಾರಿ 3 ಸರ್. 6 2 12, 12 3 15 ಸರ್. 15ಕ್ಕೆ 5 ಸರ್. ಕ್ಯಾರಿ 1 ಸರ್. 6 2 6 36 ಸರ್. 36 1 37 ಸರ್. ಮೈನಸ್ ಮಾಡಿದ್ರೆ 0 0 0 0 ಬಂತು ಸರ್. ಬಂತಲ್ರಪ್ಪ, ಆನ್ಸರ್ ಬಂತಲ್ರಪ್ಪ. ಎಸ್ ಸರ್, ನೋ ಸರ್. ಕೊಟ್ಟಿರೋ ಆಪ್ಷನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಸರ್. ಅದನ್ನ ನೋಡಿ ಪಟ ಬರೀ 9 6 ಯೂಸ್ ಮಾಡ್ಬೋದು ನಾವು. ಅಷ್ಟು ಮಗ್ಗಿ ಬರ್ಕೊಂಡು 625 ಮಗ್ಗಿ 1ರಿಂದ 10ವರೆಗೂ ಬರ್ಕೊಂಡು ಕಷ್ಟಪಡೋ ಅವಶ್ಯಕತೆ ಇಲ್ಲ ಸರ್. ಸಿಂಪಲ್ ಆಗಿ ಮಾಡ್ಬೋದು ಸರ್. ಎಸ್ ಸರ್, ನೋ ಅರ್ಥ ಆಗ್ತಿದೆ ಅಲ್ವಾ? ಯಾವುದೇ ಸಂಖ್ಯೆ ಇರಲಿ, ಚಿಕ್ಕ ಸಂಖ್ಯೆ ಇರಲಿ, ದೊಡ್ಡ ಸಂಖ್ಯೆ ಇರಲಿ, ಮತ್ತೆ ನೀವು 6ರಿಂದ 625 ಭಾಗ ಮಾಡಿಬಿಟ್ಟಿರಾ? ನೋ, ಕೆಳಗಿರುವ ಸಂಖ್ಯೆಯಿಂದ ಮೇಲಿರೋ ಸಂಖ್ಯೆನ ಭಾಗ ಮಾಡಬೇಕು. ಎಸ್ ಸರ್, ನೋ ಹೊಡಿರಿ ಸರ್. ಮುಂದೆ ನೆಕ್ಸ್ಟ್ ಬಾಯ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಎಸ್ ಸರ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಈಸ್, ಅರ್ಥ ಆಗ್ತಿದೆಯಲ್ಲ? ಸೂಪರು. ಎಸ್ ಸರ್. ಹಾಗಾದ್ರೆ ಬನ್ನಿ, ಮುಂದಿನ ಪ್ರಶ್ನೆ ಎಲ್ಲಿದೆ? ಇಲ್ಲಿದೆ. ಹಾಗಾದ್ರೆ ಆಡ್ ದಿಸ್ ಪ್ರಶ್ನೆ. ವೆರಿ ಸೂಪರು, ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಾಡಿ ಬೇಗ. ಕಮಾನ್ ಡೂ ಇಟ್ ಫಾಸ್ಟ್. ನೋಡಿ, ಒಂದು ತ್ರಿಭುಜದ ಎಷ್ಟನೇ ಕ್ವಶನ್ ಇದು? 46ನೇದಾ? ನೋಡಿ, ಒಂದು ತ್ರಿಭುಜದ ಪಾದವು 8 ಸೆಂಟಿಮೀಟರ್, ಎತ್ತರ 6 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಅದರ ವಿಸ್ತೀರ್ಣ ಕಂಡುಹಿಡಿಯಿರಿ. ಎ ಟ್ರಯಾಂಗಲ್ ಹ್ಯಾಸ್ ಎ ಬೇಸ್ 8 ಸೆಂಟಿಮೀಟರ್ ಅಂಡ್ ಹೈಟ್ 6 ಸೆಂಟಿಮೀಟರ್. ಫೈಂಡ್ ದ ಏರಿಯಾ. ಏರಿಯಾ ಕೇಳಿದ್ದಾರೆ. ಏನು ಮಾಡೋದು? ನೋಡಿ, ಒಂದು ಟ್ರಯಾಂಗಲ್ ಇದೆ ಅಂದರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಇದನ್ನ ಪೈಥಾಗೋರಸ್ ಪ್ರಮೇಯದಲ್ಲಿ ನಾವು ಇದನ್ನು ಬಹಳ ಬಳಸ್ತೀವಿ. ಇದು 90 ಡಿಗ್ರಿ ಟ್ರಯಾಂಗಲ್ ಅಂತ ತಿಳ್ಕೊಳ್ಳೋಣ.
ಬೇಸ್ ಅಂದ್ರೆ ಇದು ಬೇಸ್, ಹೈಟ್, ಮತ್ತೆ ಇದು ಎತ್ತರ, ಇದು ಪಾದ, ಇದಕ್ಕೇನಂತ ಕರಿತೀವಿ? ಹೈಪೋಟಿನಿಯಸ್. ಅಂದ್ರೆ ಏನಂತ ಕರಿತೀವಿ ಕನ್ನಡದಲ್ಲಿ? ವಿಕರ್ಣ, ವಿಕರ್ಣ, ವಿಕರ್ಣ ಅಂತ ಕರಿತೀವಿ. ಅವ್ರು ಏನೇನು ಕೊಟ್ಟಿದ್ದಾರೆ? ಬೇಸ್ ಕೊಟ್ಟಿದ್ದಾರೆ, ಪಾದ ಕೊಟ್ಟಿದ್ದಾರೆ. ಇದನ್ನ ನಾವು ಏನಂತ ಕರಿತೀವಿ? ಪಾದ, ಪುಣ್ಯಪಾದ ಅಲ್ವಾ? ಇದು ಎತ್ತರ. ಹಾಗಾದ್ರೆ ಏನೇನು ಕೊಟ್ಟಿದ್ದಾರೆ ಅದನ್ನು ಕ್ಲೀನಾಗಿ ಬರ್ಕೊಳ್ಳೋಣ. ಎಸ್ ಸರ್, ಪಾದವು 8 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್ ಇದೆ ಸರ್. ಎತ್ತರ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ ಸರ್. 6 ಸೆಂಟಿಮೀಟರ್ ಬರ್ಕೊಂಡ್ವಿ ಸರ್. ಬಟ್ ಇದನ್ನ ಸುತ್ತಳತೆ ಕೇಳಿದ್ರೆ ಅವರು ನೋಡಿ, ಕೆಲವೊಂದ್ಸಲ ಎಕ್ಸಾಮಿಗೆ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಇವೆರಡು ಕೊಟ್ಬಿಟ್ಟು ಸುತ್ತಳತೆ ಕಂಡುಹಿಡಿರಿ ಅಂತಾರೆ. ಸುತ್ತ ಅಳತೆ ಅಂದ್ರೆ 3 ಬಾಹುಗಳನ್ನು ಅಳಿಯೋದು. ಆದ್ರೆ ಇದರಲ್ಲಿ ನಮಗೆ ಸುತ್ತಳತೆ ಕೇಳಿಲ್ಲ. ಹಾಗಾಗಿ ನಾವು ಈ ಬಾಹುನ ಫೈಂಡ್ ಔಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಒಂದು ಫಾರ್ಮುಲಾ ಇದೆ. ಎ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ನ ಹಾಕೊಂಡು ನಾವು ಮಾಡಬೇಕು. ಅದನ್ನ ನಾನು ಕೂಡ ಮಾಡಿದ್ದೀನಿ. ಆದ್ರೆ ಇದನ್ನ ಏನ್ ಮಾಡ್ರಿ ನೀವು, ಮೊದಲು ಇದರದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಇದರ ಅವಶ್ಯಕತೆ ಇಲ್ಲ ನಮಗೆ. ಹಾಗಾಗಿ ನಾವು ಅದನ್ನ ಕಂಡುಹಿಡಿಯಲ್ಲ. ಸುತ್ತಳತೆ ಬೇಕು, ಪೆರಿಮೀಟರ್ ಬೇಕು, ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಬೇಕು ಅಂದ್ರೆ ಅದನ್ನ ಮಾಡಬೇಕು. ಹಾಗಾದ್ರೆ ಬರ್ರಿ ಈಗೇನ್ ಮಾಡೋಣ, ಅರ್ಥ ಆಗ್ತಿದೆಯಲ್ವಾ? ಎಸ್, ಎತ್ತರ ಮತ್ತೆ ಪಾದ. ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಅರ್ಧ ಇಂಟು ಬೇಸ್ ಇಂಟು ಹೈಟ್. ಓಕೆನಾ? ಆಫ್ ಇಂಟು ಬೇಸ್ ಇಂಟು ಹೈಟ್. ಇದನ್ನ ಕನ್ನಡದಲ್ಲಿ ಬರೀರಿ ಸರ್ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. 1 ಮಿನಿಟ್, ಇಂಟು ಹೋಗ್ಬಿಟ್ಟು ಇನ್ನೊಂದೇನೋ ಆಗ್ಬಿಟ್ಟಿದೆ ಒಂಚೂರು ಪುಟ. ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾದ್ರೆ ಅರ್ಧ ಅಂದ್ರೆ ಏನಪ್ಪ? ಅರ್ಧಕ್ಕೆ ಅರ್ಧ ಅಲ್ವಾ ಸರ್? ಅರ್ಧ ಅಂದ್ರೆ ಅರ್ಧನೇ. ಹಾಗಾದ್ರೆ ಬರೀರಿ ಅರ್ಧ ಇಂಟು ಪಾದ ಎಷ್ಟು ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್ ಇಂಟು ಹೈಟ್ ಎಷ್ಟು ಕೊಟ್ಟಿದ್ದಾರೆ? 6 ಸೆಂಟಿಮೀಟರ್. ಸರ್ ಈಗೇನು ಮಾಡೋಣ? ಇದು ಇಂಟು ಇರೋದ್ರಿಂದ ನಾವು 2 1 2 4 ಉಳಿದಿದ್ದು 1 ಇಂಟು 4 ಸೆಂಟಿಮೀಟರ್ ಇಂಟು 6 ಸೆಂಟಿಮೀಟರ್. ಓಕೆನಾ? ಹಾಗಾದ್ರೆ ಇವೆರಡನ್ನು ಮಾಡಿದ್ರೆ 6 4 24, 24 ಇಂಟು 1 ಇಂಟು 24 cm ಇಂಟು cm ಸ್ಕ್ವೇರ್. ಆನ್ಸರ್ ಈಸ್ 24 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್. ಅವ್ರು ಏನಾದರೂ ಕೇಳಿರ್ಲಿ ಯಾವಾಗಲೂ ವಿಸ್ತೀರ್ಣವನ್ನು ನಾವು ಚದರ ಸೆಂಟಿಮೀಟರ್, ಚದರ ಮೀಟರ್, ಚದರ ಸೆಂಟಿಮೀಟರ್ ಅಂತಾನೆ ಬಳಸ್ತೀವಿ, ಸ್ಕ್ವೇರ್ ಅಂತ ಬಳಸ್ತೀವಿ ವಿಸ್ತೀರ್ಣದ ಉತ್ತರನ. ಓಕೆನಾ? 24 ಸ್ಕ್ವೇರ್ ಸೆಂಟಿಮೀಟರ್ ಇಲ್ಲಿ ಹಾಕಿದ್ದಾರೆ ನೋಡ್ರಿ. ಹಾಗಾದ್ರೆ ಆನ್ಸರ್ ಈಸ್ 24 ಚದರ ಸೆಂಟಿಮೀಟರ್. ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಎರಡಕ್ಕೂ ಬರ್ತಿರೋದ್ರಿಂದ ನೋ ಪ್ರಾಬ್ಲಮ್. ಎಸ್, ಮುಂದಿನ ಕ್ವಶನಿಗೆ ಹೋಗೋಣ. ಅರ್ಥ ಆಗ್ತಿದೆಯಲ್ವಾ? ಎಷ್ಟು ಸಿಂಪಲ್ ಮಾರಯ್ಯ ಇದು. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಅರ್ಧ ಇಂಟು ಪಾದ ಇಂಟು ಎತ್ತರ. ಆದ್ರೆ ಇನ್ನೊಂದಿದೆ ಇದರಲ್ಲಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸುತ್ತಳತೆಗೋಸ್ಕರ ಕೊಡ್ತಾರೆ. ಸುತ್ತಳತೆ ಕೇಳೋದಕ್ಕ ಅದು ಕೇಳ್ತಾರೆ, ಇಲ್ಲ ಇದನ್ನ ಕೇಳ್ತಾರೆ. ಎಕ್ಸಾಮಿಗೆ ಒಂದ್ಸಲ ಸುತ್ತಳತೆ ಕೇಳಿದರೆ ಮೇ ಬಿ ಸರಿ ವಿಸ್ತೀರ್ಣ ಕೇಳ್ಬೋದು, ಕೇಳದೇನೂ ಇರ್ಬೋದು, ಹೇಳಕ್ಕಾಗಲ್ಲ. ಹಾಗಾಗಿ ಇವೆರಡರಲ್ಲಿ ಯಾವ್ದಾರ ಒಂದು ಕೇಳೋ ಚಾನ್ಸಸ್ ಇರುತ್ತೆ, ಕಲ್ತಿರ್ರಿ. ಓಕೆನಾ? ಅರ್ಧ ಇಂಟು ಪಾದ ಇಂಟು ಎತ್ತರ, ಇದು ಗೊತ್ತಾಗಲ್ವಾ? ಎಸ್ ಸರ್, ಮುಂದಿನ ಪ್ರಶ್ನೆ ಹೋಗೋಣ. ಎಸ್, ಕ್ಲಿಯರ್. ನೆಕ್ಸ್ಟ್. ಎಸ್, ಎಲ್ಲಿರುವೆ? ಓಕೆನಾ? ಎಸ್, ವೆರಿ ಸೂಪರ್ ಅಂಡ್ ಡೂಪರ್ ಕ್ವಶನ್ ಇದು. ವೆರಿ ಸೂಪರ್ ಅಂಡ್ ಡೂಪರ್ ಕ್ವಶನ್. ಎಷ್ಟು ಸಖತ್ತಾಗಿ ಬರ್ತಿದಾವ ಆನ್ಸರ್. ಹೊಡಿರಿ ಒಂದ್ ಲೈಕ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ಹಾಗಾದ್ರೆ ಬನ್ನಿ ಸರ್, ಏನ್ ಮಾಡೋಣ ಸರ್? ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮವಿದ್ದರೆ ಆ ಕೋನದ ಅಳತೆ ಎಷ್ಟಾಗುತ್ತದೆ? ಇಫ್ ಆಂಗಲ್ ಈಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟರಿ ಆಂಗಲ್, ವಾಟ್ ಈಸ್ ದ ಮೆಜರ್ ಆಫ್ ದ ಆಂಗಲ್? ನೋಡಿ, ಈ ಆಂಗಲ್ಸ್ ಅಲ್ಲಿ ಆಂಗಲ್ ಅದು ಬ್ಯಾಂಗಲ್ ಅಲ್ಲ. ಬ್ಯಾಂಗಲ್ ಬಂಗಾರಿ ಅಲ್ಲ, ಆಂಗಲ್ ಬಂಗಾರಿ. ಇದು ಆಂಗಲ್ಸ್ ಮೇಲೆ ಪ್ರತಿ ವರ್ಷ 1 ಅಥವಾ 2 ಕ್ವಶನ್ ಬರುತ್ತೆ. 100% ವೆರಿ ಈಸಿ ಟಾಪಿಕ್, ಬಹಳ ಈಸಿ. ಯಾರೆಲ್ಲ ನೋಡಿಲ್ಲ ನಮ್ಮ
ಕೋನಗಳು ಅಥವಾ ಆಂಗಲ್ಸ್ ಅಂತ ಒಂದು ಚಾಪ್ಟರ್ ಮಾಡಿದ್ದೀನಿ, 4-5 ಕ್ಲಾಸಸ್ ಆಗಿದ್ದಾವೆ. ದಯವಿಟ್ಟು ಅದನ್ನು ಒಂದ್ಸಲ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿ 2 ಕಾನ್ಸೆಪ್ಟ್ ಇದೆ, ಕಾಂಪ್ಲಿಮೆಂಟರಿ ಮತ್ತು ಸಪ್ಲಿಮೆಂಟರಿ ಆಂಗಲ್ ಅಂತ. ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಪರಿಪೂರಕ ಕೋನ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಪೂರಕ ಕೋನ. ಯಾವ ಕೋನ ಇಲ್ಲಿದೆ ನೋಡಿ, ಪೂರಕ ಕೋನ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್, 2 ಆಂಗಲ್ಸ್ ಇರ್ತವೆ. ಥೀಟಾ ಪ್ಲಸ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಇದು ಪೂರಕ ಕೋನ ಕಾಂಪ್ಲಿಮೆಂಟರಿ ಆಂಗಲ್. ಥೀಟಾ ಪ್ಲಸ್ ಥೀಟಾ ಇದರಲ್ಲೂ 2 ಥೀಟಾ ಇರ್ತವೆ, 180 ಡಿಗ್ರಿ ಆದ್ರೆ ಅದು ಪರಿಪೂರಕ ಕೋನ ಅಥವಾ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಇವೆರಡರಲ್ಲಿ ಒಂದಂತೂ ಎಕ್ಸಾಮಿಗೆ ಬರ್ತಾ ಇರತ್ತೆ, ಫಿಕ್ಸ್ ಆಗಿರ್ರಿ. ನಿಜ ಹೇಳ್ತೀನಿ, ಕಣ್ಣು ಮುಚ್ಕೊಂಡು ಔಟ್ ಮಾಡ್ಬೋದು ಮ್ಯಾಥ್ಸ್ ಅಲ್ಲಿ ಮಾತ್ರ, ಭಯ ಬೇಡ. ಬಟ್ ಪ್ರಾಕ್ಟೀಸ್ ಬೇಕು ಅಷ್ಟೇ. ನಾ ಹೇಳೋದು ಕಲಿಬೇಕನ್ನೋ ಆಸಕ್ತಿ ಇರ್ಬೇಕ. ಎಲ್ಲಾ ರೀತಿಯ ಟ್ರಿಕ್ಸ್ ಅನ್ನು ಹೇಳ್ಕೊಡ್ತೀನಿ. ಎಸ್ ಸರ್, ನೋ ಎಸ್ ಸರ್. ಹಾಗಾದ್ರೆ ನೋಡಿ, ಈಗ ನಾವೇನ್ ಮಾಡೋಣ, ಒಂದು ಡಯಾಗ್ರಾಮ್ ಹಾಕ್ತೀನಿ ನಾನು. ನೋಡಿ, ಒಂದು ಡಯಾಗ್ರಾಮ್ ಹಾಕೋಣ. ಇದು 90 ಡಿಗ್ರಿ ಅಂತ ತಿಳ್ಕೊಳ್ಳಿ. ಎಷ್ಟು ಡಿಗ್ರಿ? 90 ಡಿಗ್ರಿ. ಈಗ ನಾವೇನ್ ಮಾಡೋಣ, ಈ 90 ಡಿಗ್ರಿ ಡಯಾಗ್ರಾಮ್ ಅಲ್ಲಿ ತಿಳ್ರಪ್ಪ, ಏನಾದ್ರು ಜಾಮಿಟ್ರಿ ಫಿಗರ್ ಇದೆ, ಏನಾರ ಯೂಸ್ ಮಾಡ್ಬೋದು ಅಂತ ನೋಡಿದೆ ಅಷ್ಟೇ ಕಣ್ರಪ್ಪ. ಬೇಡ ಬಿಡ್ರಿ, ಆಮೇಲೆ ಫ್ರೀ ಇದ್ದಾಗ ನೋಡ್ಕೊಳ್ಳೋಣ. ಇವೆರಡು ಕೋನಗಳನ್ನ ಒಂದು ನಿಮಿಷ, ಯಾಕೋ ಕಲರ್ ಚೆನ್ನಾಗಿ ಕಾಣ್ತಿಲ್ಲ ಕಣ್ರಪ್ಪ, ಒಳ್ಳೆ ಕಲರ್ ತಗೋಣ. ಯಾವ ಕಲರ್ ತಗೋಣ? ಪಿಂಕ್ ತಗೊಂಡ್ಬಿಡೋಣ. ಎಸ್, ಇಲ್ಲಿ ನೋಡಿ, ಹಿಂಗ್ ತಗೊಂಡು ಹಿಂಗ್ ಮಾಡಿದೀವಿ. ಇದು 90 ಡಿಗ್ರಿ ಇದೆ ಅಂತ ತಿಳ್ಕೊಳ್ಳೋಣ. ಎಷ್ಟು ಡಿಗ್ರಿ? 90 ಡಿಗ್ರಿ. ಇದನ್ನ ನಾವು ಯಾವ ಆಂಗಲ್ಸ್ ಅಂತ ಕರಿತೀವಿ? ಲಂಬ ಕೋನ, ರೈಟ್ ಆಂಗಲ್, ನಾಟ್ ಸ್ಟ್ರೈಟ್ ಆಂಗಲ್. ಇದನ್ನ ನಾವು ಪೂರಕ ಕೋನ ಅಂದ್ರೆ ಏನ್ ಗೊತ್ತಾ? ಪೂರಕ ಕೋನ ಅಂದ್ರೆ ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟು. 2 ಕೋನಗಳ ಅಳತೆ, 2 ಕೋನ, ಇದೊಂದು ಕೋನ, ಇದೊಂದು ಕೋನ, 2 ಕೋನ ಆಂಗಲ್ಸ್ ಇರ್ತವೆ ಇದರಲ್ಲಿ. ಇದು ಟೀಟಾ, ಇದನ್ನು ಕೂಡ ನಾವು ಟೀಟಾ ಅಂತ ಕರಿತೀವಿ. ಇದು ಇದಕ್ಕೆ ಸಮ ಆಗಿದ್ರೆ, ಯಾವಾಗ ಇದೊಂದು ಪರಿಪೂರಕ ಕೋನ ಆಗಿರ್ಬೇಕಂತೆ. ಪರಿಪೂರಕ ಕೋನ, ಪರಿಪೂರಕ ಅಂದ್ರೆ ಇದು, ಇವೆರಡು ಆಂಗಲ್ಸ್, ಇದೊಂದು ಟೀಟಾ, ಇದೊಂದು ಟೀಟಾ, ಇದು 2 ಸೇರಿ 180 ಡಿಗ್ರಿ ಬಂದ್ರೆ ಅದನ್ನ ನಾವು ಪರಿಪೂರಕ. 2 ಸೇರಿ, 2 ಆಂಗಲ್ಗಳು ಸೇರಿ 90 ಡಿಗ್ರಿ ಆದ್ರೆ ಪೂರಕ ಕೋನ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಟೀಟಾ ಈ ಟೀಟಕ್ಕೆ ಈಕ್ವಲ್ ಆಗಿದ್ರೆ ಎಷ್ಟಾಗುತ್ತೆ? ಅದು ಪರಿಪೂರಕ ಕೋನ ಅಂದ್ರೆ ಪೂರಕ ಕೋನ ಆಗಿರೋ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಲ್ಲಿ ಈ ಟೀಟಕ್ಕೆ ಈಕ್ವಲ್ಸ್ ಆಗಿರ್ಬೇಕು ಅಂದ್ರೆ ಎಷ್ಟು? 2 ಸೇರಿ 90 ಡಿಗ್ರಿ ಆಗಿರ್ಬೇಕಲ್ವಾ? ಹಾಗಾದ್ರೆ ಇದು ಎಷ್ಟು ಬರಬೇಕು? ಇದು 45, ಇದು 45 ಬರ್ಬೇಕಲ್ವಾ? ಹಾಗಾದ್ರೆ ಲೆಕ್ಕ ಮಾಡಿ ನೋಡೋಣ. ಎಸ್ ಸರ್, ಟೀಟಾ ಈಸ್ ಈಕ್ವಲ್ ಟು ಟೀಟಾ ಪ್ಲಸ್ ಟೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗ್ಬೇಕು ನಮಗೆ. ಹಾಗಾದ್ರೆ ಇದು ಎಷ್ಟು ಟೀಟಾ ಆಯ್ತು? 2 ಟೀಟಾ ಇರೋದ್ರಿಂದ 2 ಟೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಟೀಟಾ ಈಸ್ ಈಕ್ವಲ್ ಟು 90/2, ಯಾಕಂದ್ರೆ ಈ 2 ಡಿವೈಡೆಡ್ ಬೈ 2 ಬರುತ್ತೆ, ಯಾಕಂದ್ರೆ ಇಂಟು ಅಲ್ವಾ ಅದು ಅಂತ. 2 1 ಜಾ 2 4 ಜಾ 8, 1 ಉಳಿತು 10 ಆಯ್ತು, 2 5 ಜಾ 10. ಟೀಟಾ ಈಸ್ ಈಕ್ವಲ್ ಟು 45 ಡಿಗ್ರಿ ಬಂತಲ್ಲ. ಇಂಪಾರ್ಟೆಂಟ್ ಆದ ಪ್ರಶ್ನೆ ಯಾವುದು ಸರ್ ಅದು ಅಂದ್ರೆ, ನೋಡಿ, ಒಂದು ಚತುರ್ಭುಜದ 3 ಕೋನಗಳು ಕ್ರಮವಾಗಿ 45 ಡಿಗ್ರಿ, 45 ಡಿಗ್ರಿ, 80 ಡಿಗ್ರಿ, ಮತ್ತೆ ಎಷ್ಟಿದೆ ಅಂತೆ? ಎಸ್, ಎಷ್ಟಿದೆ ನೋಡಿ, ಒಂದು 45 ಡಿಗ್ರಿ, 45 ಡಿಗ್ರಿ, 120 ಡಿಗ್ರಿ ಇದ್ದರೆ 4ನೇ ಕೋನದ ಅಳತೆ ಎಷ್ಟು? 3 ಆಂಗಲ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಆರ್ 45 ಡಿಗ್ರಿ, 80 ಡಿಗ್ರಿ, 120 ಡಿಗ್ರಿ. ವಾಟ್ ಇಸ್ ದ ಮೆಜರ್ ಆಫ್ ದ 4th ಆಂಗಲ್? ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಏನು? 4 ನೋಡಿ, ಈ ತರ ಒಂದು 4 ಬಾಹುಗಳನ್ನು ಹೊಂದಿರುವಂತ ಒಂದು ಚಿತ್ರ ಅಂತ ಅನ್ಕೊಳ್ಳೋಣ ನಾವು. ಎಸ್ ಸರ್, ನೋ ಎಸ್ ಸರ್. ನಾವೇನ್ ಮಾಡೋಣ, ಈಗ ಅವ್ರು ಕೊಟ್ಟಿರೋ ಪ್ರಕಾರ ಏನ್ ಮಾಡ್ಕೊಳ್ಳೋಣ, ಒಂದು ಚಿತ್ರ ಬಿಡಿಸ್ಕೊಳ್ಳೋಣ. ಎಸ್ ಸರ್, ಒಂದು ಚಿತ್ರ ಬಿಡಿಸ್ಕೊಂಡ್ವಿ. ಎಸ್ ಸರ್, ಬಿಡಿಸ್ಕೊಂಡ್ವಿ. ಹಾಗಾದ್ರೆ ಒಂದು ಕೋನ ಚತುರ್ಭುಜ ಅಂದ್ರೇನಪ್ಪ? 4 ಬಾಹುವನ್ನು ಹೊಂದಿರಬೇಕು. ಎಸ್ ಸರ್, ನೋ ಎಸ್, ಕರೆಕ್ಟಾಗಿ ಬರ್ತಿದೆಯಲ್ವಾ ಕ್ಲಾಸಸ್? ಎಸ್, 4 ಬಾಹುಗಳನ್ನು ಹೊಂದಿರಬೇಕು. ಪಟ 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 ಮಾಡ್ತೀನಿ, ಹಾಗೆ ನೋಡ್ಕೊಂತ ನೋಟ್ಸ್ ಮಾಡ್ಕೊಳ್ಳಿ. ಏನ್ ಮಾಡೋಣ ಈಗ ನೋಡಿ, 4 ಬಾಹುಗಳ ಒಳ ಕೋನಗಳು ನೋಡಿ, ಇದನ್ನ ನಾವು ಆಂಗಲ್ಸ್ಗಳು ಅಂತ ಕರಿತೀವಿ. ಒಳ ಕೋನಗಳು ಒಂದು 45 ಡಿಗ್ರಿ, ಇದು ಎಷ್ಟಿದೆ? 45 ಡಿಗ್ರಿ, ಇದು 80 ಡಿಗ್ರಿ, ಇದು 120 ಡಿಗ್ರಿ, ಇದು ಗೊತ್ತಿಲ್ಲ, ಎಕ್ಸ್ ಅಂತ ಹಾಕೋಣ.
ನೋಡಿ, ಯಾವಾಗಲೂ ಕೂಡ ಒಂದು ಚತುರ್ಭುಜ ಇದೆ ಅಂದ್ರೆ ಯಾವುದೇ ಆಯತ ಅಥವಾ ಚೌಕ ಇದೆ ಅಂದ್ಕೊಳ್ರಿ, ಇದು 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 ಮತ್ತೆ ಇವೆಲ್ಲ ಸೇರಿ ಇದು 90 ಡಿಗ್ರಿ, ಇದು ಕೂಡ 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಟೋಟಲ್ 360 ಡಿಗ್ರಿ ಇರುತ್ತೆ. ಯಾಕಂದ್ರೆ 90 + 90 180, 180 + 180 360 ಇರೋದ್ರಿಂದ 360 ಡಿಗ್ರಿ. ಯಾಕಂದ್ರೆ ಒಂದು ಚೌಕದ ಒಳ ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಹಾಗಾದ್ರೆ ಅವ್ರು ಏನ್ ಹೇಳಿದಾರೆ, ಒಂದು 45 ಇದೆ, ಒಂದು 80 ಇದೆ, ಒಂದು 120 ಇದೆ. ಹಾಗಾದ್ರೆ 4ನೇ ಕೋನ ಎಷ್ಟಿದೆ ಸರ್ ಅಂದ್ರೆ, ನಮಗೆ ಟೋಟಲ್ ಒಂದು ಚತುರ್ಭುಜದ 3 ಕೋನಗಳು ಇದಾವೆ. ಆದ್ರೆ ಒಂದು ಚತುರ್ಭುಜದ ಒಟ್ಟು 4 ಕೋನಗಳ ಮೊತ್ತ, ಚತುರ್ಭುಜದ 4 ಕೋನಗಳ ಮೊತ್ತ = 360. ಎಸ್ ಸರ್ ನೋ? ಎಸ್ ಸರ್. ಹಾಗಾದ್ರೆ ಮೊದಲನೇ ಕೋನ ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಪ್ಲಸ್ ಆಂಗಲ್, ಒಂದು ನಿಮಿಷ, ಆಂಗಲ್ 4 ಪ್ಲಸ್ = 360 ಡಿಗ್ರಿ. ಹಾಗಾದ್ರೆ ಆಂಗಲ್ 1 ಎಷ್ಟಿದೆ? 45. ಇದು ಬಹಳ ಸಿಂಪಲ್. 45 ಡಿಗ್ರಿ ಪ್ಲಸ್ ಇನ್ನೊಂದು 80 ಡಿಗ್ರಿ, ಇನ್ನೊಂದು 120 ಡಿಗ್ರಿ. 4ನೇ ಕೋನ ಸರ್ ಗೊತ್ತಿಲ್ಲ, ಎಕ್ಸ್ ಅಂತ ಹಾಕಂತೀನಿ. ಇಲ್ಲಿ ಎಕ್ಸ್ ಅಂತ ಹಾಕೊಂಡಿವಲ್ವಾ? ಎಸ್, ಇಲ್ಲಿ ಎಕ್ಸ್ ಅಂತ ಹಾಕೊಂಡಿನಿ. 360ಕ್ಕೆ 360. ಈಗ ನೋಡಿ, ಬಹಳ ಸಿಂಪಲ್. ಇವು ಮೂರನ್ನು ಕೂಡ್ರಿ. 180 + 120 ನೋಡಿ, 120, 120, ಇನ್ನೊಂದು ಬರೀ 80, ಇನ್ನೊಂದು 45. 5ಕ್ಕೆ 5, 8 2 10, 10 4, 14ಕ್ಕೆ 4, ಕ್ಯಾರಿ 1 1 1 2, 245 ಬಂತು. 245 ಪ್ಲಸ್ ಎಕ್ಸ್ = 360. 360ಯಲ್ಲಿ ಈಗ ಎಕ್ಸ್ ಬೇಕು ನಮಗೆ. 360 ಪ್ಲಸ್ ಇರೋದು ಆ ಕಡೆ ಹೋದ್ರೆ -245. 360ಯಲ್ಲಿ -245 ತೆಗೆದ್ರೆ ಇಲ್ಲಿಂದ ಇಲ್ಲಿ ಕ್ಯಾರಿ ಕೊಡಿ 10, ಇಲ್ಲಿ 5 ಉಳ್ಕೊಂತು. 10ರಲ್ಲಿ 5 ಹೋದ್ರೆ 5, 5ರಲ್ಲಿ 4 ಹೋದ್ರೆ 1, 3ರಲ್ಲಿ 2 ಹೋದ್ರೆ 1, 115. ಎಕ್ಸ್ = 115 ಡಿಗ್ರಿ ಸರ್. ಎಕ್ಸ್ ವ್ಯಾಲ್ಯೂ ಎಷ್ಟು? 115 ಡಿಗ್ರಿ. ಆಪ್ಷನ್ ಬಿ ನಲ್ಲಿದೆ. ಇದೇ ಇಲ್ಲ? ಹೌದು ಸರ್ ಇದೆ. ಹಾಗಾದ್ರೆ ಹೊಡಿರಿ ಲೈಕ್, ಮುಂದೆ ಹೋಗೋಣ. ಎಸ್ ಸರ್, ಗೊತ್ತಾಯ್ತಲ್ಲ. 4 ಕೋನಗಳ ಮೊತ್ತ 360 ಆದ್ರೆ ಒಂದು ಕೋನ, 2ನೇ ಕೋನ, 3ನೇ ಕೋನ, 4ನೇ ಕೋನ, 3 ಕೋನಗಳನ್ನ ಬರ್ಕೊಂಡ್ವಿ. ಎಷ್ಟೆಷ್ಟು ಕೊಟ್ಟಿದ್ದಾರೆ? ಎಕ್ಸ್ ಕೊಟ್ಟದೇ ಇಲ್ಲದೆ ಇರುವ ಕೋನನ ಎಕ್ಸ್ ಅಂತ ಹಾಕೋಣ. ಈ 3 ಕೋನ ಕೂಡಿದ್ರೆ 245. ಎಕ್ಸ್ = 360. 360ರಲ್ಲಿ 245ನ ಕಳೆದ್ರೆ ಎಕ್ಸ್ = 115 ಬರುತ್ತದೆ. ಎಸ್ ಸರ್ ನೋ? ಎಸ್ ಸರ್. ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆ, ನಿಮ್ಗೋಸ್ಕರನೇ ಸ್ಪೆಷಲ್ ಕ್ವಶನ್. ಎಸ್ ಸರ್, ಇದಿರೋದು ಹಬ್ಬ. ಎಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಸ್, ಮಾಡ್ತಿರಲ್ವಾ? ಎಸ್ ಸರ್. ಹಾಗಾದ್ರೆ ಬರ್ರಿ, ಯಾವ್ದಿದು? ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? ತಪ್ಪಾಗಿರ್ಬೇಕಂತದ್ದು, ಸರಿ ಇರಬಾರ್ದು. ಹಾಗಾದ್ರೆ ಬರ್ರಿ, ಫಸ್ಟ್ ಒನ್ ಈಸ್ 0 ಇಂದ, ಎಂತ ಇದು ಹಿಂಗ್ ಡ್ಯಾನ್ಸ್ ಹೊಡಿಯತ್ತಲ್ಲ ಇದು, ಏನ್ ಮಾಡೋಣ? ಓಕೆ, ಕರೆಕ್ಟಾಗಿ ಬರ್ತಿದೆಯಲ್ವಾ ಕ್ಲಾಸಸ್? ಎಸ್ ಸರ್, ನೋ ಪ್ರಾಬ್ಲಮ್. ಹಾಗಾದ್ರೆ ಬನ್ನಿ, ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? 0 ಇಂದ 100 ವರೆಗೆ 100 ಪೂರ್ಣ ಸಂಖ್ಯೆಗಳಿವೆ. ದೇರ್ ಆರ್ ಹೋಲ್ ನಂಬರ್ಸ್, 100 ಹೋಲ್ ನಂಬರ್ಸ್ ಫ್ರಮ್ 1 to 100, 0 to 100. ಇದು ಸರಿನಾ? ಇದು ಇಂಪಾರ್ಟೆಂಟ್ ಆಗ್ಬೇಕಾಗುತ್ತೆ. ನೋಡಿ, ಆಪ್ಷನ್ ಎ ಅನ್ನೋದು ನಮಗೆ ಸರಿನೋ ತಪ್ಪು ಅನ್ನೋದಕ್ಕಿಂತ ತಪ್ಪು ಹೇಳಿಕೆ ಬೇಕು ನಮಗೆ. ಇವು 0 ಇಂದ 100 ವರೆಗೆ ಅಂದ್ರೆ 1 ರಿಂದ 100 ವರೆಗಿದ್ರೆ 100 ಆಗತ್ತೆ. ಬಟ್ 0 ಇಂದ 100 ಅಂದ್ರೆ 1 2 3 ಸ್ಟಾರ್ಟ್ ಮಾಡಿದ್ರೆ 1 to 100. ಓಕೆ, ಬಟ್ 0 ಇಂದ ಅಂದ್ರೆ 101 ಆಗತ್ತೆ. ಹಾಗಾದ್ರೆ ದಟ್ ಈಸ್ ದ ರಾಂಗ್ ಆನ್ಸರ್. ಆಪ್ಷನ್ ಎ ಇಸ್ ದ ರಾಂಗ್. ಇಲ್ಲೇ ಸಿಕ್ಬಿಡುತ್ತೆ ನಮಗೆ. ಹಾಗಾದ್ರೆ ಕೆಳಗಿನ ಸರಿನಾ ತಪ್ಪ ಅಂತ ನೋಡ್ಬೇಕಲ್ಲ ಸರ್. ಮಲ್ಟಿಪ್ಲೈಯಿಂಗ್ 1 by ಎನಿ ನಂಬರ್ ಗಿವ್ಸ್ ದ ಸೇಮ್ ನಂಬರ್. ಒಂದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸುತ್ತವೆಯೋ ಅದೇ ಸಂಖ್ಯೆ ಬರೆಯುತ್ತಕ್ಕೆ. 1ಕ್ಕೆ 5ರಿಂದ ಗುಣಿಸ್ತೀನಿ, ನನಗೆ 5 ಬರುತ್ತೆ. 1ಕ್ಕೆ 6ರಿಂದ ಗುಣಿಸ್ತೀನಿ, ಅದು 6 ಬರುತ್ತೆ. ಹಾಗಾದ್ರೆ ಆಪ್ಷನ್ ಎ ಬಿ ಸರಿ ಇದೆ. ನಾವೇನ್ ಮಾಡ್ಬೇಕು? ತಪ್ಪಾದ ಹೇಳಿಕೆನ ಟಿಕ್ ಹಾಕ್ಬೇಕು. ಹಾಗಾಗಿ ಎ ಸರಿ. ಬಿ ನೋಡಿ, ಸಿ ಯಾವುದೇ ಸಂಖ್ಯೆಗೆ 0 ಅನ್ನು ಸೇರಿಸಿದಾಗ ಅದೇ ಸಂಖ್ಯೆ ಮೊತ್ತವಾಗಿ ದೊರೆಯುತ್ತದೆ.
ಮಲ್ಟಿಪ್ಲೈಯಿಂಗ್ ಅದಾಯ್ತು. ಆಡಿಂಗ್ 0 ಟು ಎನಿ ನಂಬರ್ ಗಿವ್ಸ್ ದ ಸೇಮ್ ನಂಬರ್. 5ಕ್ಕೆ 0 ಕೂಡಿದ್ರೆ 5 ಬರುತ್ತೆ ಸರ್. 10ಕ್ಕೆ 0 ಕೂಡಿದ್ರೆ 10 ಬರುತ್ತೆ ಸರ್. ಹಾಗಾದ್ರೆ ಆಪ್ಷನ್ ಸಿ ಇಸ್ ಆಲ್ಸೋ ಕರೆಕ್ಟ್ ಇದೆ. ನಮಗೆ ತಪ್ಪಾದ ಹೇಳಿಕೆ ಹಾಕ್ಬೇಕು ನಾವು. 500 1 ಮತ್ತು 0ದ ಗುಣಲಬ್ಧ 0 ಆಗುತ್ತೆ ಸರ್. ದಿ ಪ್ರಾಡಕ್ಟ್ ಆಫ್ 1 and 0 is 1 into 0 is equal to 0. 0 ಇಂದ ಯಾವುದೇ ಸಂಖ್ಯೆನ ಗುಣಿಸಿದ್ರೆ 0ನೇ ಬರುತ್ತೆ ಸರ್. ಹಾಗಾದ್ರೆ ಬಿ ಸಿ ಡಿ ಈಸ್ ಕರೆಕ್ಟ್, ಆಪ್ಷನ್ ಎ ಈಸ್ ರಾಂಗ್. ಈ ತರ ಕ್ವಶನ್ಸ್ ಬಂದಾಗ ನನ್ನ ಕಡೆಯಿಂದ ಸಜೆಷನ್ ಏನ್ ಗೊತ್ತಾ, ಇವುಗಳಿಗೆ ಎಕ್ಸಾಂಪಲ್ಸ್ನ ಬರೀಬೇಕು. ನಾವು ಟ್ರೈ ಮಾಡಿ ನೋಡಬೇಕು, ಲೆಕ್ಕಗಳನ್ನು ಹಾಕೊಂಡು ಎಕ್ಸಾಂಪಲ್ಸ್ನ ಹಾಕೊಂಡು ನಾವು ಲೆಕ್ಕ ಮಾಡಿದಾಗ ನಮಗೆ ಅದರ ಅರ್ಥ ಗೊತ್ತಾಗುತ್ತಿಲ್ಲ ಅಂದ್ರೆ 100% ತಪ್ಪು ಮಾಡ್ತೀರಾ. 100% ಇಂಥ ಕ್ವಶನ್ಗಳು ಅಪ್ಲಿಕೇಬಲ್ ಕ್ವಶನ್ಗಳು ಇದ್ದೇ ಇರ್ತಾವೆ. ಇದನ್ನ ಏನ್ ಮಾಡಬೇಕು, ನಾವು ಸ್ವಲ್ಪ ಲೆಕ್ಕನ ವರ್ಕ್ ಮಾಡಬೇಕು. ಹಿಂಗಂದ್ರೆ ಹಿಂಗೆ ಸರಿನಾ, ಟ್ರೈ ಮಾಡಿ ನೋಡೋಣ, ಒಂದು ಎಕ್ಸಾಂಪಲ್ ಬರ್ದು ನೋಡೋಣ. ದಟ್ ಈಸ್ ದ ಇಂಪಾರ್ಟೆಂಟ್. ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1ರಿಂದ 100ರವರೆಗೆ 100 ಇರ್ತವೆ, ಆದ್ರೆ 0 ಇಂದ 100 ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಅಡಿಷನ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರಾಂಗ್, ತಪ್ಪು ಹೇಳಿಕೆ ಇರೋದ್ರಿಂದ ಅದೇ ಸರಿ. ನೆಕ್ಸ್ಟ್ ಕ್ವಶನ್ ಅರ್ಥ ಆಯ್ತಲ್ಲ? ಸೂಪರ್ ಸರ್. ಎಸ್ ಸರ್, ನೆಕ್ಸ್ಟ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. 50 ಕ್ವಶನ್. ಸೂಪರು ಸೂಪರು ಸೂಪರು. ಎಸ್, ಹಾಗಾಗಿ ನಾವು ಇವತ್ತು 50ನೇ ಪ್ರಶ್ನೆ, ಒಟ್ಟು ನಾವು 10 ಪ್ರಶ್ನೆ ಮಾಡೋಣ. ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ 20 ಪ್ರಶ್ನೆಗಳಿದ್ರೆ ಬರ್ಕೊಳೋದಕ್ಕೆ ನಿಮಗೆ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ನಾವು 10 ಪ್ರಾಬ್ಲಮ್ ಇಂದ ಒಂದೊಂದು ವಿಡಿಯೋ ಮಾಡೋಣ. ಅಂದ್ರೆ ಒಂದು ಪೇಪರ್ ಇಂದ 2 ವಿಡಿಯೋ. ಓಕೆನಾ? ಈ ತರ ಮಾಡಿ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋನು ಬಿಡಬೇಡ್ರಿ, ಪ್ರತಿಯೊಂದು ವಿಡಿಯೋನು ನೋಡಿ. ಓಕೆನಾ? 30 ಪೇಪರಿಗೆ 60 ವಿಡಿಯೋ ಆಗ್ತಾವ ಅಷ್ಟೇ, ಇನ್ನೇನ್ ಆಗ್ತಾವ, ಡಬಲ್ ಆಗ್ತಾವ. ಬಟ್ ನಿಮಗೆ ಕಲಿಯಕ್ಕೂ ಈಸಿ ಆಗು. ಡೈಲಿ 10 ಕ್ವಶನ್ ಕಲೀರಿ ಅಲ್ವಾ? ಬಟ್ ಹಂಗಂತ ನಮಗೆ ಜಾಸ್ತಿ ಟೈಮ್ ಇಲ್ಲ. ಟೈಮ್ ಇದ್ದಾಗ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ವೆರಿ ಸಿಂಪಲ್. ನೆಕ್ಸ್ಟ್, 9 ಲೀಟರ್ ನಲ್ಲಿ 7 ಲೀಟರ್ 50 ಮಿಲಿ ಲೀಟರ್ನ ತೆಗಿರಿ. 9 ಲೀಟರ್ ಮೈನಸ್ 7 ಲೀಟರ್ 50 ಮಿಲಿ ಲೀಟರ್ಸ್. ಎಸ್, ಓಕೆ ಸರ್. ಹಾಗಾದ್ರೆ ಬರ್ರಿ, 9 ಲೀಟರ್ ನಲ್ಲಿ 7 ಲೀಟರ್ 50 ಮಿಲಿ ಲೀಟರ್ ಅಂದ್ರೆ ಎಂತ ಮಾಡುವ, ಇಲ್ಲೆಲ್ಲ ಲೀಟರ್ಸ್ ಅಲ್ಲಿ ಕೊಟ್ಟಾರ, ಇದು ಮಿಲಿ ಲೀಟರ್ ಅಲ್ಲಿ ಐತಾ, ಇದು ಲೀಟರ್ ಅಲ್ಲಿ ಕೊಟ್ಟಾರ. ಎಂತ ಮಾಡೋದು ಅಂದ್ರೆ ಬಹಳ ಸಿಂಪಲ್. 1 ಲೀಟರ್ ಈಸ್ ಈಕ್ವಲ್ ಟು ಎಷ್ಟು ಮಿಲಿ ಲೀಟರ್ ಸರ್? 1000 ಮಿಲಿ ಲೀಟರು ಸರ್. ಹಾಗಾದ್ರೆ 9 ಲೀಟರ್ಗೆ ಎಷ್ಟಾಗತ್ತೆ ಸರ್? ವಿ ಹ್ಯಾವ್ ಟು ಕನ್ವರ್ಟ್ ಲೀಟರ್ಸ್ ಟು ಮಿಲಿ ಲೀಟರ್ಸ್. ಕನ್ವರ್ಟ್ ಮಾಡ್ಬೇಕಾದ್ರೆ ನಾವು 9 ಲೀಟರ್ಗೆ 9 ಲೀಟರ್ ಈಸ್ ಈಕ್ವಲ್ ಟು 1 ಲೀಟರ್ ನೋಡಿ, 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿ ಲೀಟರ್. ಹಾಗಾದ್ರೆ 9 ಲೀಟರ್ ಈಸ್ ಈಕ್ವಲ್ ಟು 9 ಇಂಟು 1000, 9000 ಮಿಲಿ ಲೀಟರ್ ಅಥವಾ ml. ಓಕೆನಾ? ಹಾಗಾದ್ರೆ ಇದು ಸಿಕ್ತು ಸರ್. ಈಗ 7 ಲೀಟರ್ 50 ml ಅಂದ್ರೆ ಇದನ್ನು ಮಾಡ್ಕೊಂಡ್ಬಿಡೋಣ. 7 ಲೀಟರ್ಗೆ 7000 ಮಿಲಿ ಲೀಟರ್ ಹೌದಾ ಇಲ್ಲ? ಎಸ್ ಸರ್. ಹಾಗಾದ್ರೆ ನಾವೀಗೇನ್ ಮಾಡೋಣ? ಓಕೆ ಸರ್, ನೋಡಿ 1 ಲೀಟರ್ಗೆ 1000 ಮಿಲಿ ಲೀಟರ್ ಅಂದ್ರೆ 7 ಲೀಟರ್ಗೆ 7000 ಮಿಲಿ ಲೀಟರ್ ಪ್ಲಸ್ 50 ಮಿಲಿ ಲೀಟರ್. ಇದು ನೆನ್ಪಿಟ್ಕೊಳ್ಳಿ, ಎರಡೂ ಇದಾವೆ ಇದರಲ್ಲಿ. ಎಲ್ಲಿ? ಈ ಕ್ವಶನ್ ಅಲ್ಲಿ ಇದು. ಈಗ ಮೈನಸ್ ಮಾಡ್ಬೇಕಂತೆ. 9 ಲೀಟರ್ ಮೈನಸ್ 7 ಲೀಟರ್ 50 ಮಿಲಿ ಲೀಟರ್ ಎಲ್ಲದನ್ನು ಕೂಡ್ರಿ. ಈಗ 9 ಲೀಟರ್ಗೆ 9000 ಮಿಲಿ ಲೀಟರ್ ಮೈನಸ್ 7 ಲೀಟರ್ಗೆ 7000 ಪ್ಲಸ್ 50 ಮಿಲಿ ಲೀಟರ್. ಈಗ ಇವೆರಡನ್ನ ಕೂಡ್ಕೊಂಡ್ರೆ ಎಷ್ಟಾಗತ್ತೆ? 9000 ಮಿಲಿ ಲೀಟರ್ ಮೈನಸ್ 7000 ಪ್ಲಸ್ 50, 7050 ಮತ್ತು 7500 ಮಾಡ್ಕೊಂಡಿರಾ? 7050 ನೆನ್ಪಿಟ್ಕೊಳ್ಳಿ. 7000 ಮಿಲಿ ಲೀಟರ್ ಪ್ಲಸ್ 50 ಮಿಲಿ ಲೀಟರ್ 7050 ಮಿಲಿ ಲೀಟರ್ ಆಗುತ್ತೆ. ಹಾಗಾದ್ರೆ ಈಗ ಇದರಲ್ಲಿ ಇದನ್ನ ಕಳೆದ್ರೆ 9000ದಲ್ಲಿ ನೋಡಿ, 9000ದಲ್ಲಿ 7050 ತೆಗೆದ್ರೆ ಮೈನಸ್ ನೋಡಿ ಜಿಗ್ ಜಿಗ್ ಜಿಗ್
ಇಲ್ಲಿ 0ನಲ್ಲಿ 0 ಹೋದರೆ 0, ಇಲ್ಲಿ 10, 10ನಲ್ಲಿ 5 ಇಲ್ಲಿ 9 ಉಳಿಯುತ್ತೆ, ಇಲ್ಲಿ 8 ಉಳಿಯುತ್ತೆ. 10ನಲ್ಲಿ 5 ಹೋದರೆ 5, 9ಗೆ 9, 8ಅಲ್ಲಿ 7 ಹೋದರೆ 1. 1900 ಎಷ್ಟು ಬಂತು? 1950 ಮಿಲಿ ಲೀಟರ್ ಬಂತು, ಅಥವಾ ml ಅಂತಾನು ಬರಿಬಹುದು. ಆದರೆ ಇಲ್ಲಿ ಇಲ್ಲಲ್ಲ ಸರ್, ಇಲ್ಲಿ ಲೀಟ್ರಲ್ಲಿ ಇದೆಯಲ್ಲ ಸರ್. ಹಾಗಾದ್ರೆ ನಾವು ಏನು ಮಾಡಬೇಕು? 1,000ಕ್ಕೆ ನೋಡಿ, ಈಗ 1,900 ಬಂತು ನಮಗೆ. ಎಲ್ಲಿ ಮಾಡೋದಪ್ಪ ಈಗ? ಒಂದು ನಿಮಿಷ, ಎಲ್ಲಿ ಮಾಡೋಣ? ಇಲ್ಲಿ ಮಾಡಿಬಿಡ್ತೀನಿ ನೋಡ್ರಿ. ಓಕೆ, ಸ್ವಲ್ಪ ಕಲರು ಚೇಂಜ್ ಮಾಡಿಬಿಡ್ತೀನಿ, ನೋಡ್ಕೊಳ್ಳಿ. 1,000ಕ್ಕೆ 1 ಲೀಟರ್ ಅಂದರೆ ಇಲ್ಲಿ ನೋಡಿ 1,950 ಅಂದರೆ 1,950 ಇದೆ. ಓಕೆನಾ? ಇದು ಮಿಲಿ ಲೀಟರ್ನ ನಾವು ಲೀಟ್ರಿಗೆ ಕನ್ವರ್ಟ್ ಮಾಡಬೇಕು. 1,000ಕ್ಕೆ ಇದನ್ನು ಆಕ್ಚುಲಿ ಡಿವೈಡೆಡ್ ಬೈ 1000 ಮಾಡಿದರೆ ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಡಿವೈಡೆಡ್ ಬೈ 1000 ಅಂದರೆ ಕೆಳಗಡೆ 3 ಸಂಖ್ಯೆ ಇರೋದ್ರಿಂದ ನಾವು 3 0 ಬಿಟ್ಟು 1 ಸಂಖ್ಯೆ ಇಟ್ಟರೆ 1.95 ಲೀಟರ್. ಈ ಒಂದು ಮೆಥಡ್. ಇನ್ನೊಂದು 1000ದಿಂದ ನಾವು ಭಾಗ ಮಾಡ್ಬೇಕಾದ್ರೆ ಹೀಗೆ ಮಾಡೋದು. 3 0 ಇದೆ, 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ತೀವಿ. 1 ಲೀಟರು 0.995 ಅಥವಾ 950 ml ಅಥವಾ 95 ml ಅಂತ ಇರುತ್ತೆ. ಇಲ್ಲಿ ನೋಡಿ 1.95 ಲೀಟರ್ಸ್, 1.95 ಲೀಟರ್. ಇದನ್ನ ಇನ್ನೊಂದು ಚೂರು ಚೆನ್ನಾಗಿ ಬರೀಬೇಕು ಅಂದ್ರೆ ನೋಡಿ, ಈ ಕಡೆ ನೋಡ್ಕೊಳ್ಳಿ, ಈ ತರ ಒಂದು ಬಾಕ್ಸ್ ಹಾಕೋಬೇಕು ನೀವು. ಬಾಕ್ಸ್ ಅಲ್ಲಿ ಬಹಳ ಸಿಂಪಲ್, ವೆರಿ ಇಂಪಾರ್ಟೆಂಟ್ ಬಾಕ್ಸ್ ಇದು. ಇದು ಮಿಲಿ ಲೀಟರ್, ಇದು ಸೆಂಟಿಲೀಟರ್, ಇದು ಡೆಸಿಲೀಟರ್, ಇದು ಲೀಟರ್. ಓಕೆನಾ? ಹಾಗಾದ್ರೆ ಇದನ್ನ ನಾನು ಕ್ಲಾಸಲ್ಲಿ ಮಾಡಿಸಿದ್ದೀನಿ. ಬಹಳ ಇಂಪಾರ್ಟೆಂಟ್ ಚಾರ್ಟ್ ಇದು. ಇದು ಯಾರಿಗೆ ಗೊತ್ತಿರುತ್ತೆ ಅವ್ರಿಗಂತೂ ಹಬ್ಬ ಮಾಡಿರ್ತಾರೆ ಅವರು. ನೋಡಿ ಎಷ್ಟು ಮಿಲಿ ಲೀಟರ್ ಅಂತೆ? 0.591. ಈಗ ಎಷ್ಟು ಏನು ಕಂಡುಹಿಡಿಬೇಕು ನಾವು? ಲೀಟರ್ನ ಕಂಡುಹಿಡಿಬೇಕು. 1 ಪಾಯಿಂಟ್ ಲೀಟರ್ ಇರುತ್ತವ, ಪಾಯಿಂಟ್ ಇಡ್ತೀವಿ. 1.950 ಲೀಟರ್ ಅಥವಾ ಲೀಟರ್ ಅಂತ ಹಾಕ್ಬೋದು. ಅಥವಾ 1.950 ಅಂದ್ರೂ ಒಂದೇ, 1.95 ಅಂದ್ರೂ ಒಂದೇ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ನೋಡಿ 1,950 ಇದೆ ಅಂದ್ರೆ ಡಿವೈಡೆಡ್ ಬೈ 1000. 1 ಲೀಟರ್ಗೆ 1,000 ml ಅಲ್ವಾ? ಇದು ಮಿಲಿ ಲೀಟರ್ ಅಂದ್ರೆ ಇದನ್ನು ಕೂಡ ನಾವು ಮಿಲಿ ಲೀಟರ್ ಅಂತ ಕರಿತೀವಿ. ನಾವು 1000ದಿಂದ 1950 ಭಾಗ ಮಾಡ್ರಿ, ನಿಮಗೆ ಕರೆಕ್ಟಾಗಿ 1.950 ಲೀಟರ್ ಅಂತ ಬರುತ್ತೆ. ಆನ್ಸರ್ ಸಿಂಪಲ್ಲು, ವೆರಿ ವೆರಿ ಸಿಂಪಲ್ಲು. ಬಟ್ ನಾವು ಇದನ್ನ ಲೀಟ್ರು ಮಿಲಿ ಲೀಟರ್ ಕೊಟ್ಟಾಗ ಕೆಜಿ ಗ್ರಾಮಲ್ಲಿ ಕೊಟ್ಟಿರ್ತಾರೆ, ಸೆಂಟಿಮೀಟ್ರು ಮೀಟ್ರು ಈ ಥರ ಕೊಟ್ಟಿರೋದ್ರಿಂದ ಅಳತೆಗಳು ಚಾಪ್ಟರಿಂದ ಒಂದು ಕ್ವಶನ್ ಬರುತ್ತೆ. ಬಂದಿದೆಯಾ? ಮಾಡ್ತಿರಲ್ವಾ? ಮಾಡ್ತೀರಾ ಇಲ್ಲ? ಎಸ್ ಸರ್, ಈ ಥರದವು ಎಂಥ ಕ್ವಶನ್ ಬಂದರೂ 100% ಮಾಡ್ತೀವಿ ಸರ್. ಅಳತೆ ಚಾಪ್ಟರಿಂದ ಒಂದು ಕ್ವಶನ್ ಕೊಟ್ಟೇ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ಕಾಲ, ಅಳತೆಗಳು ಭಾಳ ಇಂಪಾರ್ಟೆಂಟು. ದುಡ್ಡು, ಇದ್ರ ಬಗ್ಗೆ ಆನ್ಲೈನ್ ಕ್ಲಾಸಲ್ಲಿ ತುಂಬ ಕ್ಲಾಸ್ ಮಾಡಿದ್ದೀನಿ. ದಯವಿಟ್ಟು ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಟೈಮ್ ಇದ್ದಾಗ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ 11ನೇ ಪ್ರಶ್ನೆ ಇದೆ. 1ನೇ ಪ್ರಶ್ನೆ ಪತ್ರಿಕೆ ಭಾಗ 2 ಅಂತ ಹಾಕ್ತೀನಿ. ನೀವೇನ್ ಮಾಡಬೇಕು? ಅದನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಯಾವುದೇ ಕಾರಣಕ್ಕೂ ಸಿಕ್ಕ ಅವಕಾಶ ಬಿಡಂಗಿಲ್ಲ ನಾವು. ನೆಕ್ಸ್ಟ್ ಇಯರ್ ಅಂದ್ರೆ ಈಗ ರಿಸಲ್ಟ್ ಬರುತ್ತಲ್ಲ, ಅದರಲ್ಲಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಟಾಪ್ 10 ಒಳಗೆ ನಮ್ಮ ಹೆಸರು ಇರಬೇಕು. ಬರತ್ತಲ್ವಾ ನಿಮ್ದು ಹೆಸರು? ನೋಡ್ಬೋದಲ್ಲ, ಇಷ್ಟು ಕಷ್ಟಪಟ್ಟು ನಾವು ಮಾಡಕತ್ತೀವಿ ಅಂದ್ರೆ, ಅಷ್ಟು ಕಷ್ಟಪಟ್ಟು ನೀವು ಕಲಿಯಾಕತ್ತೀರಂದ್ರೆ 100% ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇರುತ್ತೆ. ರಾತ್ರಿ 10:30, 11 ಗಂಟೆ, 12 ಗಂಟೆವರೆಗೂ ಓದಿ, ಬೆಳಿಗ್ಗೆ 5 ಗಂಟೆ ಒಳಗೆ ಎದ್ದು ಹೋದ್ರಿ, ಸಕ್ಸಸ್ ಹುಡುಕೊಂಬರುತ್ತೆ. ಬಿಡಬೇಡ್ರಿ, ಸಿಗೋವರೆಗೂ ಬಿಡಬೇಡ್ರಿ. ಓಕೆ, ನಾನು ಇರ್ತೀನಿ ನಿಮ್ಮ ಸಪೋರ್ಟಿಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ 100% ನೆಕ್ಸ್ಟ್ ಕ್ಲಾಸ್. ಬಾಯ್.